ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಬ್ರೆಸ್ಟ್ ಕ್ಯಾನ್ಸರ್ ಅಂದ್ಕೂಡಲೇ ಇದು ಹೆಂಗಸರಿಗೆ ಮಾತ್ರ ಬರೋ ಕ್ಯಾನ್ಸರ್ ಅಲ್ಲ, ಗಂಡಸರಲ್ಲಿ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಬರ್ತದೆ. ಪೋಸ್ಟ್ ಮೆನೋಪಾಸಲ್ಲಿ ಈ ತರ ಗಂಟೆಗಳು ಕಂಡ್ರೆ ದೇ ಆರ್ ಮೋರ್ ಡೇಂಜರಸ್, ಅದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು. ಸೊ ದಟ್ ಈಸ್ ಅ ಕಾಮನ್ ಸಿಂಪ್ಟಮ್. ಅದು ಪೇನ್ಫುಲ್ ಇರುತ್ತಾ? ಯೂಶಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ಅದು ಪೇನ್ ಬರಲ್ಲ, ಅಂದ್ರೆ ಅದರಲ್ಲಿ ಯಾವುದೇ ನೋವಿರಲ್ಲ. ಮಕ್ಕಳು ಆಗದೆ ಇರೋರಲ್ಲಿ ಬರೋ ಚಾನ್ಸ್ ಜಾಸ್ತಿ. ಬಟ್ ಆಲ್ ದ ಕ್ಯಾನ್ಸರ್ ಈಗ ಸ್ಕ್ರೀನಿಂಗ್ ಅಂತಾನೆ, ಸ್ಕ್ರೀನಿಂಗ್ ಆಪ್ಷನ್ ಎಲ್ಲ ಕ್ಯಾನ್ಸರ್ಗೆ ಇಲ್ಲ. ಓನ್ಲಿ ಫ್ಯೂ ಕ್ಯಾನ್ಸರ್ಸ್. ಹೇಳ್ಬೇಕಂದ್ರೆ 5 ರಿಂದ 6 ಕ್ಯಾನ್ಸರ್ ಅಷ್ಟೇ ಸ್ಕ್ರೀನಿಂಗ್ ಇರೋದು. ಸೊ ಮ್ಯಾಮೋಗ್ರಾಮ್ once in 2 years from the age of 50 ಮಾಡಿಸಿದ್ರೆ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಅಂತ ಕಂಡುಹಿಡಲಿಕ್ಕೆ ಸಾಧ್ಯ. there are 4 stages in cancer. 1, 2 and 3 ಅಲ್ಲಿ ಸರ್ಜರಿ ಮಾಡಲೇಬೇಕು. ಆಯ್ತಾ? ಸರ್ಜರಿ ಇಸ್ ದ ಮೈನ್ ಟ್ರೀಟ್ಮೆಂಟ್. ಸ್ಟೇಜ್ 4 ಅಂದ್ರೆ ಲಾಸ್ಟ್ ಸ್ಟೇಜ್, ಅಲ್ಲಿ ಸ್ಪ್ರೆಡ್ ಆಗಿರುವಂತ ಕೇಸ್. ಅದರಲ್ಲಿ ನಾವು ಸರ್ಜರಿ ಆಪ್ಷನ್ ಇಲ್ಲ, ಬಿಕಾಸ್ ಆಲ್ರೆಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದ್ರಿಂದ ಅವರಿಗೆ ಕೀಮೋಥೆರಪಿ ಇಸ್ ದ ಮೈನ್ ಟ್ರೀಟ್ಮೆಂಟ್. ಕೀಮೋಥೆರಪಿ ಅಂತ ಹೇಳಿದ್ರೆ ನಾವು ಬ್ಲಡ್ ಅಲ್ಲಿ ಕೊಡುವಂತ ಇಂಜೆಕ್ಷನ್. ಬ್ಲಡ್ ಅಲ್ಲಿ ಕೊಟ್ಟಾಗ ಅದು ಕ್ಯಾನ್ಸರ್ ಸೆಲ್ಸ್ ಮಾತ್ರ ಆಕ್ಟ್ ಆಗುತ್ತೆ, ಸುತ್ತಮುತ್ತ ನಮ್ಮ ಹೈಟ್ ಗೆ ಎಷ್ಟು ವೆಯ್ಟ್ ಬೇಕೋ ಅಷ್ಟೇ ಇದ್ರೆ ಬ್ರೆಸ್ಟ್ ಕ್ಯಾನ್ಸರ್ BMI ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಕ್ಯಾನ್ಸರ್ ಅಷ್ಟೇ ಅಲ್ಲ, ಡಯಾಬಿಟಿಸ್, ಕಾರ್ಡಿಯಾಕ್ ಡಿಸೀಸ್ ಎಲ್ಲದಕ್ಕೂ ಅದೇ ಮದ್ದು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಹೆಲ್ತ್ ಟಾಕ್. ಈಗ ನಾವೆಲ್ಲರೂ ಮಾಡರ್ನ್ ಲೈಫ್ ಸ್ಟೈಲನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ಮೇಲೆ ಮನುಷ್ಯ ಅಲ್ಪಾಯುಷಿಯಾಗಿದ್ದಾನೆ ಅಂತ ಹೇಳ್ಬೋದು. ಒಂದಲ್ಲ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅವನು ಮೆಡಿಸಿನ್ ತಗೊಳ್ಬೇಕಾದದ್ದು ಅನಿವಾರ್ಯತೆ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಇನ್ನು ವೈದ್ಯಕೀಯ ಜಗತ್ತು ಏನೇನೋ ಸಾಧನೆ ಮಾಡ್ತಾ ಇದೆ, ಅದ್ಭುತಗಳನ್ನೇ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಂಗಾಂಗ ಜೋಡಣೆಗಳಿಂದ ಹಿಡಿದು ಮೊನ್ನೆಷ್ಟೇ ಮೂವಿ ನೋಡಿದೆ, ಅದರಲ್ಲಿ ಬ್ರೈನ್ ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು. ಸಿನ್ಸ್ ಇಟ್ಸ್ ಅ ಮೂವಿ, ಅದರಲ್ಲಿ ಓಕೆ ಅವನನ್ನು ಒಂದು ಹಿ ವಾಸ್ ಅ ಬಿಗ್ ಎಂಟರ್ಪ್ರಿನರ್, ಅದಕ್ಕೆ ಅವರ ಪಾರ್ಟ್ನರ್ಸೇ ಅವನನ್ನು ಸಾಯಿಸಿ ಅದಕ್ಕೋಸ್ಕರ ಏನೋ ಮಾಡಿರುವಂಥದ್ದು. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಮುಂದಿನ ದಿನಗಳಲ್ಲಿ ಅದೇ ನಮ್ಮನ್ನು ಕಂಟ್ರೋಲ್ ಮಾಡುವಂತಹ ದಿನಗಳು ದೂರ ಇಲ್ಲ ಅಂತ ಹೇಳ್ಬೋದು. ಇನ್ನು ನಮ್ಮ ಸೈಂಟಿಸ್ಟ್ಗಳು ಕೃತಕವಾದ ಮೆದುಳನ್ನು ತಯಾರಿ ಮಾಡುವಲ್ಲಿ ಸಹ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ತಿಳಿದಾಗ ಹೀಗೂ ಉಂಟೆ ಅಂತ ಅನಿಸ್ತು. ಇಷ್ಟೆಲ್ಲ ಇದ್ರೂ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಹೊಸ ಕಾಯಿಲೆಗಳು ಬರ್ತಾ ಇದೆ. ಅವುಗಳ ಒಂದು ರೋಗ ಲಕ್ಷಣಗಳು ಕೂಡ ವಿಭಿನ್ನವಾಗಿರುತ್ತದೆ. ಇವನ್ ನೀವು ಜ್ವರನೇ ತಗೊಂಡ್ರು ಅದರಲ್ಲೂ 10 ವೆರೈಟಿಗಳಿದೆ. ಅಂದರೆ ಹಿಂದೆ ಈ ರೀತಿಯೆಲ್ಲ ಕಾಯಿಲೆಗಳು ಇರ್ತಿರ್ಲಿಲ್ವಾ, ಇದೇನು ಹೊಸತಾ ಅಂತ ನೀವು ಕೇಳಿದರೆ ಇತ್ತು. ಅಂದರೆ ಈಗಿನಷ್ಟು ಈ ಮೆಡಿಕಲ್ ಟರ್ಮಲ್ಲಿ ಅಡ್ವಾನ್ಸ್ಡ್ ಹೈಟೆಕ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಅಥವಾ ಒಂದು ಎಫೆಕ್ಟಿವ್ ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು, ಈ ರೀತಿಯೆಲ್ಲ ಇರಲಿಲ್ಲ ಅಂತ ಹೇಳ್ಬೋದು. ಇನ್ನು ಇತ್ತೀಚಿನ ದಿನಗಳಲ್ಲಿ ರೋಗ ಲಕ್ಷಣಗಳನ್ನು ಫಸ್ಟಿಗೇ ಒಂದು ಡಿಟೆಕ್ಟ್ ಮಾಡುವಂತಹ ಟೆಕ್ನಾಲಜಿ ಕೂಡ ಇದೆ. ಇಷ್ಟೆಲ್ಲ ಇದ್ರೂ ಕ್ಯಾನ್ಸರ್ ಅನ್ನುವಂತಹ ಒಂದು ಮಾರಣಾಂತಿಕ ಕಾಯಿಲೆ ಎಷ್ಟೋ ಜನರ ಜೀವನವನ್ನು ಹಿಡಿತಾ ಇದೆ. ಈ ಒಂದು ನಾವು ಶೀತ, ಜ್ವರ, ಕೆಮ್ಮು ಅಂತ ಹೇಳ್ತೀವಲ್ಲ, ಅಷ್ಟೇ ಕಾಮನ್ ಆಗಿ ಕ್ಯಾನ್ಸರ್ ಕೇಸಸ್ಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಎಸ್, ಯು ಆರ್ ರೈಟ್. ನಮ್ಮ ಇವತ್ತಿನ ಒಂದು ಹೆಲ್ತ್ ಟಾಕ್ ಡಿಸ್ಕಷನ್ ಕ್ಯಾನ್ಸರ್ ಬಗ್ಗೆ. ಎಸ್, ನಮ್ಮೊಟ್ಟಿಗಿರುವಂತಹ ಇವತ್ತಿನ ಎಕ್ಸ್ಪರ್ಟ್ ಬಂದ್ಬಿಟ್ಟು ಡಾಕ್ಟರ್ ಹರೀಶ್ ಈ KMC ಮಣಿಪಾಲ್ ಹಾಸ್ಪಿಟಲ್ಸ್ ಮ್ಯಾಂಗ್ಳೂರ್ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕ್ಯಾಲಜಿಸ್ಟ್ ಆಗಿದ್ದಾರೆ. ಇವ್ರ ಹತ್ರನೇ ನಾವು ಇನ್ನು ಹೆಚ್ಚಿನ ಒಂದು ಈಗ ಮೊನ್ನೆಷ್ಟೇ February 4ಗೆ ಇಂಟರ್ನ್ಯಾಷನಲ್ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಆಯಿತು. ಸೊ ಅದರ ಒಂದು ಥೀಮ್ ಏನು ಅಥವಾ ಅದರ ಉದ್ದೇಶವೇನಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ಈ ಕ್ಯಾನ್ಸರ್ ಬಗ್ಗೆ ಜನರಲಿ ಅವೇರ್ನೆಸ್ಸನ್ನು ಮೂಡಿಸುವಂಥದ್ದು, ಅಥವಾ ಹೇಗೆ ಅದನ್ನು ಪ್ರಿವೆಂಟ್ ಮಾಡುವಂಥದ್ದು, ಟ್ರೀಟ್ಮೆಂಟ್ ಹೇಗಿದೆ ಅನ್ನುವಂಥ ಒಂದು ಸೆಲೆಬ್ರೇಟ್ ಡೇ ಅಂತ ಹೇಳೋಕ್ಕಾಗಲ್ಲ, ಒಂದು ಅವೇರ್ನೆಸ್ ಡೇ ಅಂತ ಹೇಳ್ಬೋದು ಅದನ್ನು. ಸೊ ಎಸ್ ಡಾಕ್ಟರ್, ಫಸ್ಟ್ ಆಫ್ ಆಲ್ WCD ವರ್ಲ್ಡ್ ಕ್ಯಾನ್ಸರ್ ಡೇ, ಇದರ ಬಗ್ಗೆ ಏನು ಈ ಸರಿಯಾದ ಕಾನ್ಸೆಪ್ಟ್ ಬಂದುಬಿಟ್ಟು ಕ್ಲೋಸ್ ದ ಕೇರ್ ಗ್ಯಾಪ್ ಸಮಥಿಂಗ್, ಏನು ಯಾಕೆ ಅದು ಬಂತು, ಯಾಕೆ ಏನದರ ಉದ್ದೇಶ? ವರ್ಲ್ಡ್ ಕ್ಯಾನ್ಸರ್ ಡೇಗೆ ಪ್ರತಿ 3 ವರ್ಷ 4 ವರ್ಷಕ್ಕೆ ಒಂದು ಬಾರಿ ಒಂದೊಂದು ಥೀಮ್ನ ನಾವು ಕೊಡ್ತಾರೆ. ಅದರ ಅರ್ಥ ಏನಂದ್ರೆ ಆ 4 years ಅಲ್ಲಿ ಆ ಗೋಲ್ನ ಅಚೀವ್ ಮಾಡ್ಬೇಕಂತ. ಕ್ಲೋಸ್ ದ ಕೇರ್ ಗ್ಯಾಪ್ ಅಂದ್ರೆ ಟೈಮ್ ಟು ಆಕ್ಟ್ ಇಸ್ ನೌ ಅಂತ ಹೇಳಿ ಸಬ್ ಟೈಟಲ್ಸ್ ನೋಡಿದೆ ನಾನು. ಕರೆಕ್ಟ್. ಏನಂತ ಹೇಳಿದ್ರೆ ತುಂಬಾ ದೇಶಗಳಲ್ಲಿ, ಈವನ್ ನಮ್ಮ ದೇಶದಲ್ಲೇ ತುಂಬಾ ಜಾಗಗಳಲ್ಲಿ ಕೆಲವೊಂದು ಕಡೆ ನಮಗೆ ಒಳ್ಳೆ ನಿಮಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಇನ್ನು ಕೆಲವು ಜಾಗಗಳಲ್ಲಿ ಆ ಕಾಯಿಲೆ ಇದ್ರೂ ಕೂಡ ಅಲ್ಲಿ ನಿಮಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗಲ್ಲ, ಎಕ್ಸ್ಪೆನ್ಸಿವ್ ಕೂಡ ಅಂತ ಜನರಿಗೆ ಕಾಮನ್ ಆಗಿ ಗೊತ್ತಿರುವಂತದ್ದು. ಸೊ ಹಾಗೆ ಟ್ರೀಟ್ಮೆಂಟ್ ಅಂದ್ರೆ ಹಾಸ್ಪಿಟಲ್ ಇರ್ಬೋದು, ಅದು ಎಕ್ಸ್ಪೆನ್ಸಿವ್ ಇರ್ಬೋದು, ಅಥವಾ
ಅಂದ್ರೆ ಆ ಜಾಗದಲ್ಲಿ ಆ ಪೇಷಂಟ್ಗೆ ಕರೆಕ್ಟ್. ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಬೇರೆ ಫೆಸಿಲಿಟೀಸ್ ಇರ್ಬೋದು ಆ ಥರ. ಸೊ ನಿಮಗೆ ಕೇರ್ ಏನ್ ನಮಗೆ ಬೇಕಾಗಿದೆ, ಫೆಸಿಲಿಟೀಸ್ ಏನ್ ಬೇಕಾಗಿದೆ, ಅದನ್ನ ಎಲ್ಲ ಜಾಗಗಳಲ್ಲಿ ರೀಚ್ ಮಾಡಿಸ್ಬೇಕು ಅನ್ನೋದು ಈ ಸರಿಯ ಒಂದು ಅಂದ್ರೆ ಕ್ಲೋಸ್ ದ ಕೇರ್ ಗ್ಯಾಪ್. ಬೇಸಿಕಲಿ ನಮಗೆ ಒಂದು ಕಾಯಿಲೆ ಅಂತ ಹೇಳಿದ್ರೆ ಅದು ಒಬ್ಬ ಮನುಷ್ಯನಿಗೆ ಗುಣ ಮಾಡೋ ತರ ಇರಬೇಕು. ಅದು ಯಾವುದೇ ಒಂದು ಅಡೆತಡೆ ಇಲ್ಲದೆ, ಅದು ಫೆಸಿಲಿಟಿ ಇರ್ಬೋದು, ದುಡ್ಡು ಇರ್ಬೋದು, ಅಥವಾ ಯಾವುದೇ ಇದ್ರೂ ದೇಶ, ಈಗ ಒಬ್ಬ ಬೇರೆ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಬಿಹಾರದಲ್ಲಿ ಹುಟ್ಟಿದವನಿಗೂ ಕೂಡ ಟ್ರೀಟ್ಮೆಂಟ್ ಸಿಗುವಂತ ಇರ್ಬೇಕು ಅಂತ ಅನ್ನೋದು ಇರೋದು. ಈಗ ವರ್ಲ್ಡ್ ಹೆಲ್ತ್, ಈಗ ಆಫ್ರಿಕನ್ ಕಂಟ್ರಿಲಿ ಇದ್ರು ಕೂಡ ಅಲ್ಲಿ ಕೂಡ ಈ ತರ ಫೆಸಿಲಿಟೀಸ್ ಎಲ್ಲ ಬರಬೇಕು, ಅವ್ರಿಗೂ ಕೂಡ ಸಿಗಂಗ ಆಗ್ಬೇಕು ಅಂತ. ಕರೆಕ್ಟ್. ಕ್ಯಾನ್ಸರ್ ಫ್ರೀ ವರ್ಲ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂತ ಉದ್ದೇಶ. ಈಗಾಗಲೇ ಪೋಲಿಯೋ ಮುಕ್ತ ದೇಶ ಅಂತೇಳಿ, ಆದ್ರೆ ನಾವು ಮೊದಲೆಲ್ಲ ಚಿಕ್ಕವರಿದ್ದಾಗ ತುಂಬಾ ಮಕ್ಕಳು ಪೋಲಿಯೋಕ್ಕೆ ಎಫೆಕ್ಟ್ ಆಗ್ತಿದ್ರು. ಈಗ ಅದೆಲ್ಲ ಡ್ರಾಪ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಝೀರೋ ಪೋಲಿಯೋ ಅಂತ ಹೇಳಿ ಬಂದು ಅದೇ ರೀತಿ ಕ್ಯಾನ್ಸರ್ಲು ಕೂಡ. ಯಾಕೆಂದ್ರೆ ನಮಗೆ ಈಗ ಕ್ಯಾನ್ಸರ್ ಅನ್ನೋ ಒಂದು ಪದ ಕೇಳಿದ ಕೂಡಲೇ ಎಲ್ರಿಗೂ ಭಯ, ಆತಂಕ, ಇನ್ನು ಏನೇನೋ ಭಾವನೆಗಳಿದೆ. ಅದು ಸ್ಪ್ರೆಡ್ಡಿಂಗ್ ಡಿಸೀಸ್ ಅಲ್ಲ, ಮುಗೀತು, ಲಾಸ್ಟ್ ಸ್ಟೇಜ್, ಅಲ್ಲಿಂದ ಮುಗೀತು, ಬೇರೆ ಏನ್ ಟ್ರೀಟ್ಮೆಂಟ್ ಇಲ್ಲ, ಈ ತರ ಒಂದು ಭಯ ಜನಗಳಲ್ಲಿ ಕಾಮನ್ ಇದು. ಈಗ ಒಳ್ಳೆ ಟ್ರೀಟ್ಮೆಂಟ್ ಬಂದಿದೆ, ಆದ್ರೆ ಅದು ಎಲ್ಲರಿಗೂ ಸಿಗುವಂಗ ಆ ತರ ಆಗ್ಬೇಕು. ಬೇಸಿಕಲಿ ಕ್ಯಾನ್ಸರ್ ಅಂದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ, ಅದು ಎಲ್ಲರಿಗೂ ಸಿಗ್ಬೇಕು, ಅದರಿಂದ ಎಲ್ಲರಿಗೂ ಅದರಿಂದ ಅನುಕೂಲ ಆಗ್ಬೇಕು ಅನ್ನೋದು ಇದ್ರ ಉದ್ದೇಶ. ಸೊ ದಟ್ ಈಸ್ ವೈ ದೇ ಹ್ಯಾವ್ ಗಿವನ್ ದಿಸ್ ಕ್ಲೋಸ್ ದ ಕೇರ್ ಗ್ಯಾಪ್ ಅನ್ನೋ ಥೀಮ್ ಇಂದ ನಾವು ಇದನ್ನ 4 years ಇಂದ ಇದೆ. ಓಕೆ. ಕ್ಯಾನ್ಸರ್ ಅಂತ ಹೇಳಿದ್ರೆ ಇಟ್ಸ್ ಅ ವಾಸ್ಟ್ ಸಬ್ಜೆಕ್ಟ್. ಓರಲ್ ಕ್ಯಾನ್ಸರ್ ಇರ್ಬೋದು ಅಥವಾ ಇಂಟರ್ನಲಿ ತುಂಬ ಎಲ್ಲ ಆರ್ಗನ್ಸ್ಗಳಿಗೆ ಸಹ ಕ್ಯಾನ್ಸರ್ ಆಗುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಮೇನ್ಲಿ ನಾವು ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ. ಸೊ ಎಲ್ಲ ಲೇಡೀಸು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಫುಲ್ ನೋಡ್ತೀರಿ ಅಥವಾ ಯು ವಿಲ್ ಗೆಟ್ ಬೆನಿಫಿಟ್ ಅಂತ ಅಂದ್ಕೊಳ್ತೀನಿ. ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಅ ಕಾಮನ್ ಆಗಿ ಲೇಡೀಸ್ ಸಫರ್ ಆಗುವಂಥದ್ದು. ಸೊ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡೋದಾದರೆ ಇದರ ಫಸ್ಟ್ ಸಿಂಪ್ಟಮ್ಸ್ಗಳು ಹೇಗಿರುತ್ತೆ, ಅಥವಾ ಸಿಂಪ್ಟಮ್ಸ್ ಗೊತ್ತಾಗದೆ ಅದು ನಮ್ಮಲ್ಲಿ ಡೆವಲಪ್ ಆಗತ್ತಾ? ಮೊದಲನೇದಾಗಿ ನಾನು ಹೇಳಕ್ ಇಷ್ಟಪಡೋದೇನೆಂದ್ರೆ, ಬ್ರೆಸ್ಟ್ ಕ್ಯಾನ್ಸರ್ ಅನ್ಕೂಡಲೇ ಇದು ಹೆಂಗಸರಿಗೆ ಮಾತ್ರ ಬರೋ ಕ್ಯಾನ್ಸರ್ ಅಲ್ಲ. ಇದು ಗಂಡಸರಲ್ಲೂ ಬರ್ತದೆ. ಗಂಡಸರಲ್ಲಿ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಬರ್ತದೆ. ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹಾಗಾಗಿ ನಾವು ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತ ಆಗಿರುವಂತ ಕಾಯಿಲೆ ಅಲ್ಲ. 100ರಲ್ಲಿ 98ರಿಂದ 99 ಮಹಿಳೆಯರಿಗೆ ಬರ್ತದೆ, ಆದ್ರೆ 1% ಬ್ರೆಸ್ಟ್ ಕ್ಯಾನ್ಸರ್ ಗಂಡಸರಿಗೂ ಕೂಡ ಬರೋ ಚಾನ್ಸ್ ಇದೆ. ಸೊ ಅಂಡ್ ಗಂಡಸರಲ್ಲಿ ಬಂದ್ರೆ ಇಟ್ ಈಸ್ ಮೋರ್ ಡೇಂಜರಸ್. ಹೆಣ್ಣು ಮಕ್ಕಳಿಗೆ ಬಂದ್ರೆ ಇಟ್ ಈಸ್ ವೆರಿ ಕಮ್ಸ್ ಇನ್ ಅರ್ಲಿ ಸ್ಟೇಜ್. ಗಂಡು ಮಕ್ಕಳಿಗೆ ಬಂದ್ರೆ ಸ್ವಲ್ಪ ಲೇಟ್ ಸ್ಟೇಜ್ ಅಲ್ಲಿ ಬರ್ತದೆ. ಅಂದ್ರೆ ಸೊ ಅದಕ್ಕೆ ಕಾರಣಗಳಿದೆ. ಸೊ ಆ ರೀತಿ ನಮ್ಮಲ್ಲಿ ಜನರಲಿ ಅಂದ್ಕೊಳ್ಳೋದು ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಅದು ಹೆಣ್ಮಕ್ಳಿಗೆ ಮಾತ್ರ ಬರುವಂತದ್ದು, ಗಂಡು ಮಕ್ಕಳಿಗೆ ಬರ್ದೇ ಇರುವಂತದ್ದು ಅಂತ. ಹಾಗೇನಲ್ಲ. ಸೊ ಇದು ಗಂಡು ಮಕ್ಕಳಲ್ಲಿ ಕೂಡ ಬರೋ ಚಾನ್ಸ್ ಇದೆ. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಯಾವ ರೀತಿ ಅದನ್ನ, ಅಂದ್ರೆ ಯಾವ ಸಿಂಪ್ಟಮ್ಸ್ಗಳು ಏನಿರ್ತದೆ ಅಂತ ಹೇಳಿದ್ರೆ, ಜನರಲಿ ಬರುವಂತದ್ದು ಹೆಣ್ಮಕ್ಳು ಇದು ಪೋಸ್ಟ್ ಮೆನೋಪಾಸಲ್ ಲೇಡಿ, ಅಂದ್ರೆ ಈಗ ಮೆನ್ಸಸ್ ಸ್ಟಾಪ್ ಆಗಿರುವಂತ 40 ಏಜ್ ಮೇಲೆ 50 to 60 ಜನರಲಿ ಅರೌಂಡ್ ಆ ಏಜ್ ಅಲ್ಲಿ ಕಾಣುವಂತ ಒಂದು ಕಾಯಿಲೆ. ಬಟ್ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ಬರ್ತಾ ಇದೆ ಈಗ. ತುಂಬಾ ಪೇಷಂಟ್ಸ್ ಯಂಗರ್ ಏಜ್ ಅಲ್ಲಿ ಕೂಡ ನೋಡಿದ್ದೇನೆ ಈಗ. ಸೊ ಈ ಮೆನ್ಸಸ್ ಸ್ಟಾಪ್ ಆಗಿರುವಂತರಲ್ಲಿ ಬ್ರೆಸ್ಟ್ ಅಲ್ಲಿ ಗಂಟುಗಳಾದ್ರೆ ಅದು ಇಟ್ ಇಸ್ ಮೋರ್ ಡೇಂಜರಸ್. ಇದೇ ಗಂಟುಗಳು ಯೂಶಲಿ ಅರ್ಲಿ ಏಜ್ ಅಲ್ಲಿ ಬಂದ್ರೆ ಸ್ವಲ್ಪ ಆ ಗಂಟಿಗೂ ಈ ತರ ಗಂಟುಗಳಿಗೂ ವ್ಯತ್ಯಾಸ ಇರ್ತದೆ. ಓಕೆ. ಸೊ ಪೋಸ್ಟ್ ಮೆನೋಪಾಸಲ್ಲಿ ಈ ತರ ಗಂಟುಗಳು ಕಂಡ್ರೆ ದೇ ಆರ್ ಮೋರ್ ಡೇಂಜರಸ್, ಅದು ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು. ಸೊ ದಟ್ ಈಸ್ ದ ಕಾಮನ್ ಸಿಂಪ್ಟಮ್. ಅದಲ್ಲದೆ ಅದು ಪೇನ್ಫುಲ್ ಇರುತ್ತಾ? ಯೂಶಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ಅದು ಪೈನ್ ಬರಲ್ಲ, ಅಂದ್ರೆ ಅದರಲ್ಲಿ ಯಾವುದೇ ನೋವಿರಲ್ಲ. ಸೊ ಹಾಗಾಗಿ ಪೇಷಂಟ್ಸ್ ಏನ್ ಮಾಡ್ತಾರೆ, ಇದು ಯಾವ್ದೋ ಒಂದು ಗಂಟಿದೆ ಅಂತ ಹೇಳಿ ಲೇಟ್ ಆಗಿ ಬರೋದು ಜಾಸ್ತಿ. ಸೊ ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದು ಉದ್ದೇಶ ಏನಂದ್ರೆ, ತುಂಬಾ ಪೇಷಂಟ್ಸ್, ನಾನು ಈ ತರ ಪ್ರೋಗ್ರಾಮ್ಸ್ ನ ಯಾವಾಗ್ಲೂ ಮಾಡ್ತಾ ಇದ್ದೇನೆ. ಸೊ ಈ ತರ ಪ್ರೋಗ್ರಾಮ್ಸ್ ಮಾಡಿದ್ಮೇಲೆ ನೋಡಿದವರು, ಸರ್ ನನ್ನ ಹಾಸ್ಪಿಟಲ್ ಅಲ್ಲೇ ಈಗ ನನ್ನ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ಮೇಲೆ ಅಲ್ಲೇ ನಂದು 2 ಪೇಷಂಟ್ಸ್ ಇಮಿಡಿಯೇಟ್ ಆಗಿ ಬಂದು ಇಬ್ರು ತೋರಿಸಿದ್ರು. ನಮ್ಮ ಸಿಸ್ಟರ್ಸ್, ನಮ್ಮ ಸ್ಟಾಫ್ ಅವರೇ ನೋಡಿದ್ರೆ ಅವರಿಗೆ ಕ್ಯಾನ್ಸರ್ ಇದೆ. ಬೇಸಿಕಲಿ ಏನಾಗ್ತದೆ, ಅವೇರ್ನೆಸ್ ಅಂದ್ಗಳು ಏನೋ ಅದಿದೆ ಅಂತ ನೆಗ್ಲೆಕ್ಟ್ ಅನ್ನೋದಕ್ಕಿಂತ ಈ ತರ ಇದು ಇರ್ಬೋದು, ಅದೇನಾಗಲ್ಲ, ನೋವಿಲ್ಲ, ಸೊ ಅದರಿಂದ ಏನು ತೊಂದರೆ ಆಗ್ತಾ ಇಲ್ಲ, ಯಾಕೆ ಅದಕ್ಕೆ ಹೋಗ್ಬೇಕು ಅನ್ನೋ ಒಂದು
ನಮ್ಮಲ್ಲಿ ಒಂದು ಇದಿರ್ತದೆ. ಸೊ ಆ ಒಂದು ಕಾರಣದಿಂದ ಅವರು ಬರೋದು ಕಡಿಮೆ. ಸೊ ಈ ತರ ಒಂದು ಗಂಟಿರ್ಬೋದು. ಆನಂತರ ನಿಪ್ಪಲ್ ಡಿಸ್ಚಾರ್ಜ್ ಆಗ್ತದೆ. ನಿಪ್ಪಲ್ ಡಿಸ್ಚಾರ್ಜ್ ಸ್ಪೆಷಲಿ ಬ್ಲಡ್ ಬಂದ್ರೆ ನಿಪ್ಪಲ್ ಇಂದ ಬ್ಲಡಿ ಡಿಸ್ಚಾರ್ಜ್ ಇದ್ರೆ ಮೋರ್ ಚಾನ್ಸ್ ಆಫ್ ಬೀಯಿಂಗ್ ಬ್ರೆಸ್ಟ್ ಕ್ಯಾನ್ಸರ್. ಅದು ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸ್ ಜಾಸ್ತಿ. ಅದಲ್ಲದೆ ಮತ್ತೆ ಏನಂದ್ರೆ ನಿಪ್ಪಲ್ ರಿಟ್ರಾಕ್ಷನ್ ಇರ್ಬೋದು. ಅಂದ್ರೆ ನಿಪ್ಪಲ್ ಕೆಲವೊಂದ್ಸರಿ ಒಂದ್ ಕಡೆ ನಾರ್ಮಲ್ ಇರ್ತದೆ, ಇನ್ನೊಂದ್ ಕಡೆ ಹಿಂದೆ ಹೋಗಿ ಸರ್ದಿರ್ತದೆ. ಅದಕ್ಕೆ ರಿಟ್ರಾಕ್ಷನ್ ಅಂತ ಹೇಳ್ತಾರೆ. ಸೊ ಒಂದ್ ಕಡೆ ಒಳಗ ಹೋಗಿರ್ಬೋದು. ಅದು ರೀಸೆಂಟ್ ಆನ್ಸೆಟ್ ಇದ್ರೆ ಕೆಲವೊಬ್ಬರಿಗೆ ಕಂಜನೈಟ್ ಅಲ್ಲೇ ನಿಪ್ಪಲ್ ರಿಟ್ರಾಕ್ಷನ್ ಇರ್ತದೆ, ಅದು ಬೇರೆ. ಕೆಲವೊಬ್ಬರಿಗೆ ಈಗ 1 ತಿಂಗಳು ಮುಂದೆ ಚೆನ್ನಾಗಿತ್ತು, ಈಗ ಮಾತ್ರ ಹಿಂದೆ ಹೋಗ್ತಾ ಇದೆ. ಕೆಲವೊಂದ್ಸರಿ ನಿಮಗೆ ಗಂಟೆಗಳು ಕಾಣಲ್ಲ, ಬಟ್ ನಿಪ್ಪಲ್ ರಿಟ್ರಾಕ್ಷನ್ ಅಷ್ಟೇ ಬರ್ಬೋದು, ಆಗ ಕೂಡ ಇರೋ ಚಾನ್ಸ್ ಇರ್ತದೆ. ಅಂತವರಿಗೆ ಇಮಿಡಿಯೇಟ್ ಹೋಗಿ ಡಾಕ್ಟರ್ ತೋರಿಸ್ಬೇಕಾಗ್ತದೆ. ಈಗ ಬ್ರೆಸ್ಟ್ ಮೇಲೆ ಗಾಯಗಳಾಗೋ ಚಾನ್ಸ್ ಇರ್ತದೆ, ಅಲ್ಸರ್ ಆಗೋದು. ಕೆಲವೊಂದ್ಸರಿ ಅನ್ಕೊಳ್ತೇವೆ. ಸೊ ಆ ತರ ಗಾಯ ಆಗಿರ್ಬೋದು, ಅಥವಾ ಕೆಂಪು ಅಂದ್ರೆ ಕೆಲವೊಂದ್ಸರಿ ರಕ್ತ ಎಲ್ಲ ಬರ್ತದೆ ಗಾಯಗಳಿಂದ. ಆ ಗಾಯ ಎಷ್ಟು ದಿನದವರೆಗೆ ನಾವು ಗುಣ ಆಗದಿದ್ರೆ ಅದು ಇರ್ಬೋದೇನೋ ಅಂತ ಹೇಳಿ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಗಾಯ ಆಗೋದು ತುಂಬಾ ಕಡಿಮೆ. ಯೂಶಲಿ ವಿತಿನ್ 1 to 2 weeks ಹೋಗಿಲ್ಲ ಅಂದ್ರೆ ಯೂಶಲಿ ಬಂದು ತೋರಿಸ್ಬೇಕು ಆಕ್ಚುಲಿ. ಈಗ ಯೂಶಲಿ ಬ್ರೆಸ್ಟ್ ಅಲ್ಲಿ ನಾನು ತುಂಬಾ ಪೇಷಂಟ್ ಬರ್ತಾನೆ. ಈಗ ನನಗೆ ಕೂಡ ಒಬ್ರು ಪೇಷಂಟ್ ನಾನು 2 ದಿನದ ಹಿಂಚೆ ನೋಡಿದೆ. ಅವ್ರಿಗೆ ಬ್ರೆಸ್ಟ್ ಅಲ್ಲಿ ಗಾಯ ಆಗಿದೆ ಅಂತ ಬಂದಿದ್ದು, ನೋವು ಆಗ್ತಿದೆ ಸರ್, ಒಂದು ಗಾಯ ತರ ಆಗಿದೆ ಅಂತ. ಬಟ್ ಲಕ್ಕಿಲಿ ಇಟ್ ಈಸ್ ನಾಟ್ ಕ್ಯಾನ್ಸರ್. ಕ್ಯಾನ್ಸರ್ ಅಲ್ಲ, ಅದು ಒಂದು ಸಬೇಷಿಯಸ್ ಸಿಸ್ಟ್ ಆಗಿತ್ತು, ಇನ್ಫೆಕ್ಷನ್ ಆಗಿದೆ. ಅದು ಕಾಮನ್ ಆಗಿ ಇಡೀ ಬಾಡಿಲಿ ಎಲ್ಲಾದ್ರೂ ಆಗ್ಬೋದು, ತಲೆಯಿಂದ ಕಾಲ್ ತನಕ. ಅವರಿಗೆ ಬ್ರೆಸ್ಟ್ ಅಲ್ಲಿ ಆ ಜಾಗದಲ್ಲಿ ಆಗಿದೆ. ಸೊ ಈ ತರನು ಇರ್ತದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ತರ ಆಗೋದು ಬ್ರೆಸ್ಟ್ ಅಲ್ಲಿ ಯಾವುದೇ ಗಾಯ ಆದ್ರೆ, ಗಂಟೆಗಳಾದ್ರೆ, ನಿಪ್ಪಲ್ ಡಿಸ್ಚಾರ್ಜ್ ಇದ್ರೆ, ನಿಪ್ಪಲ್ ರಿಟ್ರಾಕ್ಷನ್ ಇದ್ರೆ, ಬ್ರೆಸ್ಟ್ ಅಲ್ಲಿ ಎಸಿಮೆಟ್ರಿ ಇದ್ರೆ, ಅಂದ್ರೆ ನಿಮ್ಗೆ ಒಂದು ಬಲಗಡೆ ಬ್ರೆಸ್ಟ್ ಬೇರೆ, ಎಡಗಡೆ ಬ್ರೆಸ್ಟ್ ಬೇರೆ ತರ, ಅದು ಎಸ್ಪೆಷಲಿ ರೀಸೆಂಟ್ ಆನ್ಸೆಟ್ ಆಗಿ, ಮೊದಲೆಲ್ಲ ನಾರ್ಮಲ್ ಇತ್ತು, ಲಾಸ್ಟ್ 1 month ಇಂದ ಅಥವಾ 15 days ಇಂದ ಚೇಂಜಸ್ ಆಗ್ತಾ ಇದೆ. ಸೊ ಎಸಿಮೆಟ್ರಿ ಇದ್ರೆ ನೀವು ಅದಲ್ಲದೆ ಬೇರೆ ಗಂಟೆಗಳು ಅಂದ್ರೆ ಅಂಡರ್ ಆರ್ಮ್ಸ್ ಅಲ್ಲಿ ಕೆಲವೊಂದ್ಸರಿ ಗಂಟೆಗಳು ಕಾಣ್ತದೆ. ಈ ನಮ್ಮ ಏನೇ ಕಾಲರ್ ಬೋನ್ ಅಂತ ಹೇಳ್ತೇವೆ, ಅಲ್ಲ ಕಾಲರ್ ಬೋನ್ ಮೇಲೆ ಕೆಲವೊಂದ್ಸರಿ ಗಂಟೆಗಳು ಕಾಣ್ತದೆ. ಅದು ಯೂಶುವಲಿ ನಾನು ಮೊದಲಿನವರೆಲ್ಲ ಹೇಳುವಾಗ ನಮ್ಮ ದೇಹದಲ್ಲಿ ಎಲ್ಲಾದ್ರೂ ಒಂದು ಪೇನ್ ಇದ್ರೆ ಆ ರೀತಿ ಏನೋ ಗಳಲೆ ಏನೋ ಅಂತ ಹೇಳ್ತಾರೆ. ಏನಾಗ್ತದೆ ಆ ತರ ಕ್ಯಾನ್ಸರ್ ಇಂದನೂ ಕೂಡ ಗಳಲೆಗಳಾಗ್ತದೆ. ಈಗ ನಮಗೆ ಜ್ವರ ಬಂದ್ರೆ, ಗಂಟಲು ನೋವು ಬಂದ್ರೆ, ಅಥವಾ ಅದರ ಗಳಲೆಗಳೇನಾಗ್ತದೆ, ಅದೇ ತರ ಕ್ಯಾನ್ಸರ್ ಗಳಲೆಗಳು ಇರ್ತದೆ. ಅದು ಬಂದ್ರೆ ಸ್ಪೆಷಲಿ ಕೆಲವೊಂದ್ಸರಿ 1 ತಿಂಗಳು 15 ದಿನ ಎಲ್ಲ ಇದ್ರೆ ಇಮಿಡಿಯೇಟ್ ಆಗಿ ಬಂದು ತೋರಿಸ್ಬೇಕು ಅಷ್ಟು. ಸೊ ಈ ತರ ಯಾವುದೇ ಸಿಂಪ್ಟಮ್ ಇದ್ರೆ ನೀವು ಬಂದು ತೋರಿಸ್ಬೇಕಾಗ್ತದೆ. ಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಫ್ಯಾಮಿಲಿಲಿ ಬರೋ ಚಾನ್ಸ್ ಜಾಸ್ತಿ. ಸೊ ಹಾಗಾಗಿ ಫ್ಯಾಮಿಲಿ ಹಿಸ್ಟ್ರಿ ಇರೋರು ಇದನ್ನ ಮುಖ್ಯವಾಗಿ ನೋಡ್ಕೋಬೇಕು. ಈಗ ಏಜ್ ಲಿಮಿಟ್ 40 ಅಥವಾ 50 ವರ್ಷ ಅಂತಾನೆ ಅಲ್ಲ, ಯಂಗ್ಸ್ಟರ್ಸ್ ಅಲ್ಲಿ ಕೂಡ ಇದ್ರೂ ಬಂದು ತೋರ್ಸೋದು ಒಳ್ಳೇದು. ಅಂದ್ರೆ ಬಂದಿರೋ ಎಲ್ಲ ಪೇಷಂಟ್ಸ್ಗೆ ನಾವು ಬಂದಿರೋರಿಗೆಲ್ಲ ಕ್ಯಾನ್ಸರ್ ಇದೆ ಅಂತ ಹೇಳಲ್ಲ. ಇಟ್ ಈಸ್ ಜಸ್ಟ್ ಟು ಎಕ್ಸಾಮೈನ್ ಅಂಡ್ ಚೆಕ್, ಅದ್ರಲ್ಲಿ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಮಾಡೋದು. ಓಕೆ, ಇನ್ನು ಕಾಸಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಏನು, ಯಾವುದೆಲ್ಲ ಕಾರಣಗಳಿಂದ ಬರ್ಬೋದು? ಈಗಾಗಲೇ ಹೇಳಿದ್ರಿ ಜೆನೆಟಿಕಲಿ ಒಂದು ಬರ್ಬೋದು, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ. ಏನಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇದೇ ಕಾರಣದಿಂದ ಬರ್ತದೆ ಅಂತ ಹೇಳಲಿಕ್ಕೆ ಇಡೀ ಈವನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಕೂಡ ಎಲ್ರಿಗೂ ಇದೇ ಒಂದೇ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿದ್ರೆ ನಮಗೆ ಗೊತ್ತಿರೋ ಕಾರಣಗಳು ಜಸ್ಟ್ 10% ಅಷ್ಟೇ. ಅಂದ್ರೆ 90% ಆಫ್ ಬ್ರೆಸ್ಟ್ ಕ್ಯಾನ್ಸರ್ ರೀಸನ್ ಇನ್ನೂ ಗೊತ್ತಿಲ್ಲ ನಮಗೆ. 100ರಲ್ಲಿ 90 ಜನ ಬಂದು ಕೇಳ್ತಾರೆ, ಸರ್ ನನಗೆ ಯಾಕೆ ಬಂದಿದೆ, ನಮ್ಮ ಮನೇಲಿ ಯಾರಿಗೂ ಬಂದಿಲ್ಲ, ಇಡೀ ಫ್ಯಾಮಿಲಿಲಿ ಯಾರು ಇಲ್ಲ, ನಾನು ಸ್ಮೋಕ್ ಮಾಡಲ್ಲ, ಆಲ್ಕೋಹಾಲ್ ಮಾಡಲ್ಲ, ಏನು ಮಾಡಲ್ಲ, ನನಗೆ ಕೂಡ ಬಂದಿದೆ ಅಂತ. ಸೊ 90% ಇದಕ್ಕೆ ರೀಸನ್ ಇಲ್ಲ. ಬಟ್ ಮೈನ್ಲಿ ರೀಸನ್ ಏನಂತ ಇರೋದಂದ್ರೆ, ನಾನು ಮೆನ್ಷನ್ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ, ಪೋಸ್ಟ್ ಮೆನೋಪಾಸಲ್ ಅಂತ, ಅಂದ್ರೆ ಮೆನ್ಸಸ್ ಸ್ಟಾಪ್ ಆದ್ಮೇಲೆ ಬರುವಂತ ಒಂದು ಹಾರ್ಮೋನ್ ರಿಲೇಟೆಡ್ ಬರ್ತದೆ. ಸ್ಪೆಷಲಿ ಹಾರ್ಮೋನ್ ರಿಲೇಟೆಡ್ ಅಂದ್ರೆ, ಈಗ ನಮಗೆ ಮೆನ್ಸಸ್ ಆಗೋ ಟೈಮಲ್ಲಿ ಕೆಲವೊಂದು ಹಾರ್ಮೋನ್ ವೇರಿಯೇಷನ್ಸ್ ಇರ್ತದೆ. ಆ ಹಾರ್ಮೋನ್ ವೇರಿಯೇಷನ್ ಇರೋದ್ರಿಂದ ಕೆಲವೊಂದು ಪೇಷಂಟ್ಗಳಲ್ಲಿ ಈ ಹಾರ್ಮೋನ್ ವೇರಿಯೇಷನ್, ಎಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟರಾನ್ ಹಾರ್ಮೋನ್ ವೇರಿಯೇಷನ್ಸ್ ಇಂದ ಬರೋ ಚಾನ್ಸ್ ಜಾಸ್ತಿ. ಏನಂದ್ರೆ ಈಗ ತುಂಬಾ ಯೂಶಲಿ ಇದು ಕಾಣೋದು 35 ವರ್ಷ ಮೇಲ್ಪಟ್ಟು ಮಕ್ಕಳಾದ್ರೆ, ಅಂದ್ರೆ 35 ವರ್ಷದ ತನಕ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಅವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸ್ ಜಾಸ್ತಿ. ಓಕೆ,
ಮಕ್ಕಳು ಆಗದೆ ಇರೋರಲ್ಲಿ ಬರೋ ಚಾನ್ಸ್ ಜಾಸ್ತಿ. ಕರೆಕ್ಟ್. ಬ್ರೆಸ್ಟ್ ಫೀಡ್ ಮಾಡೋಲ್ಲ ನ್ಯಾಚುರಲಿ ಪ್ರೊಟೆಕ್ಷನ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಇಟ್ಸೆಲ್ಫ್ ಇಸ್ ಎ ಪ್ರಿವೆಂಟಿವ್ ಥಿಂಗ್ ಫಾರ್ ಬಟ್ ಅನ್ಫಾರ್ಚುನೇಟ್ಲಿ ಈಗಿನ ಮಮ್ಮೀಸ್ ಎಲ್ಲ ಹೌದು. ಫಿಗರ್ ಕಾನ್ಶಿಯಸ್ ಜಾಸ್ತಿ ಇದೆ, ಬ್ರೆಸ್ಟ್ ಫೀಡ್ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ. ಸೊ ಹಾಗಾಗಿ ಅಂದ್ರೆ ಯೂಶಲಿ ಮಕ್ಕಳು 35 ವರ್ಷ ತನಕ ಆಗಿಲ್ಲ ಅಂದ್ರೆ ಅವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ. ಅಲ್ಲಿ ಹಾರ್ಮೋನ್ ವೇರಿಯೇಷನ್ಸ್ ಇರ್ತದೆ. ಆಮೇಲೆ ನಲ್ಲಿ ಪ್ಯಾರಸ್ ಅಂದ್ರೆ ಮಕ್ಕಳೇ ಆಗದೆ ಇರೋರಲ್ಲಿ ಬರೋ ಚಾನ್ಸ್ ಜಾಸ್ತಿ. ಆ ನಂತರ ನಾನು ಹೇಳಿದ ಪ್ರಕಾರ ಕೆಲವೊಂದು ಸಿಂಪ್ಟಮ್ ಅಂದ್ರೆ ಕೆಲವೊಂದ್ಸರಿ ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಮಾಡ್ತಾ ಇದ್ರು. ಅದು ಈಗ ಇಲ್ಲ, ಮೊದಲೆಲ್ಲ ಹಾರ್ಮೋನ್ ರಿಪ್ಲೇಸ್ ಈಗ ಕೂಡ ಇದೆ. ಅದರಲ್ಲಿ ಇರೋ ಡ್ರಗ್ ಅಲ್ಲಿ ಕೆಲವೊಂದು ಮಾಡಿಫಿಕೇಶನ್ ಮಾಡಿದ್ದಾರೆ. ಈಗ ಬರೋ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸ್ ಕಡಿಮೆ. ಬಟ್ ಮೊದಲಿರೋದ್ರಲ್ಲಿ ಹಾರ್ಮೋನ್ ಅಲ್ಲಿ ಕೆಲವೊಂದು ವ್ಯತ್ಯಾಸ ಇತ್ತು, ಹೈ ಎಕ್ಸ್ಪೋಜರ್ ಇತ್ತು, ಅವಾಗ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸ್ ಜಾಸ್ತಿ ಇತ್ತು. ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಕೂಡ ರಿಲೇಟೆಡ್ ಇದೆ. ಆನಂತರ ಒಬೆಸಿಟಿ ಈಸ್ ಒನ್ ಆಫ್ ದಿ ರೀಸನ್. ಇದು ಕಂಪೇರ್ ನೋಡಿದ್ರೆ ಸ್ವಲ್ಪ ದಪ್ಪ ಇರೋರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸ್ ಜಾಸ್ತಿ ಕಂಪೇರ್ ಟು ಸ್ವಲ್ಪ ತೆಳ್ಳಗಿರೋರಿಗೆ ಕಂಪೇರ್ ಮಾಡಿದ್ರೆ. ಅಂಡ್ ಒಬೆಸಿಟಿ ಅಂದ್ರೆ ವಾಟ್ ಇಸ್ ದ ರೀಸನ್? ಜಂಕ್ ಫುಡ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಅದರಿಂದ. ಅದಲ್ಲದೆ ಮತ್ತೆ ಕೆಲವೊಂದು ಸರಿ ನಾವು ರೇಡಿಯೇಷನ್ ಆಲ್ಸೋ ಈಸ್ ಎ ಕಾಸ್ ಫಾರ್ ಅಂತ ಹೇಳ್ತೇವೆ. ಅಂದ್ರೆ ಕೆಲವೊಂದು ಕ್ಯಾನ್ಸರ್ಗೆ ನಾವು ಟ್ರೀಟ್ಮೆಂಟ್ಗೆ ರೇಡಿಯೇಷನ್ ಕೊಡ್ತೇವೆ. ಈಗ ಕೆಲವೊಂದು ಲಂಗ್ ಕ್ಯಾನ್ಸರ್ ಇರ್ಬೋದು, ಈಗ ಲಿಂಫೋಮಾ ಅಂತ ಹೇಳ್ತಾ ಇದ್ವಿ, ಹಾಟ್ಸ್ಕಿನ್ಸ್ ಲಿಂಫೋಮಾದಲ್ಲಿ ರೇಡಿಯೇಷನ್ ಕೊಡ್ತಾ ಇದ್ರು ಮೊದಲೆಲ್ಲ. ಸೊ ಆ ತರ ರೇಡಿಯೇಷನ್ ಕೊಟ್ಟವ್ರಿಗೆ ಎಸ್ಪೆಷಲಿ ಬ್ರೆಸ್ಟ್ ಮೇಲೆ ಬಿದ್ದಾಗ ಸೈಡ್ ಎಫೆಕ್ಟ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಬಂದಿರೋ ಚಾನ್ಸ್ ಕೂಡ ಇದೆ ಓವರ್ ಟೈಮ್. ಅದಲ್ಲದೆ ನಾನೀಗ ಮೊದಲೇ ಮೆನ್ಷನ್ ಮಾಡಿದ ತರ ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ಫ್ಯಾಮಿಲಿಯಲ್ಲಿ ಇದ್ದವರಿಗೆ ಮನೆಯಲ್ಲಿ ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ಅಷ್ಟೇ ಅಲ್ಲ, ಓವೇರಿಯನ್ ಕ್ಯಾನ್ಸರ್, ಓವರಿ ಕ್ಯಾನ್ಸರ್ ಕೂಡ ಬರೋ ಚಾನ್ಸ್ ಇರ್ತದೆ. ಓವರಿ ಕ್ಯಾನ್ಸರ್ ಇದ್ರೆ ಅವ್ರಿಗೆ ಆ ಮನೆಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಓವೇರಿಯನ್ ಕ್ಯಾನ್ಸರ್ ಬರೋ ಚಾನ್ಸ್ ಇರ್ತದೆ. ಅದಲ್ಲದೆ ತುಂಬಾ ಕ್ಯಾನ್ಸರ್ಸ್ ರಿಲೇಟೆಡ್ ಜೆನೆಟಿಕ್ ಮ್ಯುಟೇಷನ್ಸ್ ಇರ್ತದೆ. ಅದರಲ್ಲಿ ಹೊಟ್ಟೆಯಲ್ಲಿ ಕೆಲವೊಂದು ಸ್ಟೊಮಕ್ ಕ್ಯಾನ್ಸರ್ ಇರ್ಬೋದು, ಲೀಫಾರ್ಮಿ ಸಿಂಡ್ರೋಮ್ ಅಂತ ಹೇಳ್ತೇವೆ, ಕಿಡ್ನಿ ಕ್ಯಾನ್ಸರ್ಗಳಿರ್ಬೋದು. ಈ ತರ ಫ್ಯಾಮಿಲಿಲಿ ಯಾವುದೇ ಕ್ಯಾನ್ಸರ್ ಇದ್ರೂ ಅದನ್ನ ಬೇರೆ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಅದ್ರ ಅವರಿಗೆ ಬರೋ ಚಾನ್ಸ್ ಇರ್ತದೆ. ಈಗ ನಮ್ಮ ಫ್ಯಾಮಿಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅನ್ನೋರಷ್ಟೇ ಅಲ್ಲ, ಸ್ಟೊಮಕ್ ಕ್ಯಾನ್ಸರ್ ಇದ್ದವ್ರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು. ಹಾಗಾಗಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಜೆನೆಟಿಕ್ ಮ್ಯುಟೇಷನ್ ಅಂತ ಹೇಳ್ತೇವೆ. ಜೆನೆಟಿಕ್ ಮ್ಯುಟೇಷನ್ ಕೆಲವೊಂದು ಜೀನ್ಸ್ ಮ್ಯುಟೇಷನ್ ಇರ್ತದೆ. ಸ್ಪೆಷಲಿ ಈ ಜೀನ್ ಮ್ಯುಟೇಷನ್ ಇದ್ದವ್ರಿಗೆ ಈ ತರ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸ್ ಜಾಸ್ತಿ. ಯಾಕೆ ಹೇಳ್ತೀನಿ ಅಂದ್ರೆ ತಂದೆ ತಾಯಿಲಿ ಸ್ಪೆಷಲಿ ಈ ಜೆನೆಟಿಕ್ ಮ್ಯುಟೇಷನ್ ಇದ್ರೆ ಮಕ್ಕಳಲ್ಲಿ ನಮಗೆ ಬೇರೆ ಟೆಸ್ಟ್ಗಳೇ ಇರ್ತದೆ. ನಾವು ರೆಗ್ಯುಲರ್ ಪಾಪ್ಯುಲೇಷನ್ ಮಾಡೋ ಟೆಸ್ಟ್ಗಳು ಬೇರೆ, ಈ ಜೆನೆಟಿಕ್ ಮ್ಯುಟೇಷನ್ ಇರೋ ಟೆಸ್ಟ್ಗಳೇ ಬೇರೆ. ನಂತರ ಇವರಿಗೆ ಕೂಡ ಬೇರೆ ಟ್ರೀಟ್ಮೆಂಟ್ ಕೂಡ ಇರ್ತದೆ. ಅಂದ್ರೆ ಅವರಿಗೆ ಕೆಲವೊಂದು ಡ್ರಗ್ಸ್ ಈ ತರ ಜೆನೆಟಿಕ್ ಮ್ಯುಟೇಷನ್ ಇದ್ದವ್ರಿಗೆ ಚೆನ್ನಾಗಿ ಕೆಲಸ ಮಾಡ್ತದೆ. ಸೊ ಹಾಗಾಗಿ ಜೆನೆಟಿಕ್ ಮ್ಯುಟೇಷನ್ ಏನಾದ್ರು ಇದ್ರೆ ಫ್ಯಾಮಿಲಿಲಿ, ಅದು ಎಸ್ಪೆಷಲಿ BRCA1 ಅಂಡ್ BRCA2 ಅಂತ ಹೇಳ್ತೇವೆ, ಬ್ರಾಕಾ ಮ್ಯುಟೇಷನ್, ಅದಿದ್ರೆ ಕಂಡಿಡ್ಕೊಳ್ಳೋದು ಒಳ್ಳೇದು. ಅದಕ್ಕೆ ಕೆಲವೊಂದು ಸಿಂಪಲ್ ಟೆಸ್ಟ್ ಇರ್ತದೆ. ಅದನ್ನ ಅವರಿಗೆ ಸ್ಪೆಷಲಿ ಪೇಷಂಟ್ ಇರೋರಿಗೆ ಅದು ಜೆನೆಟಿಕ್ ಮ್ಯುಟೇಷನ್ ಇದೆಯಾ ಅಂತ ನೋಡಿ, ಅವ್ರಿಗೆ ಅದಿದ್ರೆ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೂ ಕೂಡ ಚೆಕ್ ಮಾಡಿ, ಅವರಲ್ಲಿ ಯಾರಾದ್ರೂ ಅದೇ ಜೆನೆಟಿಕ್ ಮ್ಯುಟೇಷನ್ ಇದ್ರೆ ನಾವು ಬ್ರೆಸ್ಟ್ ಕ್ಯಾನ್ಸರ್ ಬಂದ್ರೆ ಕೂಡ ಅರ್ಲಿ ಆಗಿ ಕಂಡಿಡಿದು ಟ್ರೀಟ್ಮೆಂಟ್ ಮಾಡಬಹುದು. ಆಮೇಲೆ ದೇರ್ ಇಸ್ ಅದರ್ ಆಪ್ಷನ್ಸ್, ಆಲ್ಸೋ ಸ್ಕ್ರೀನಿಂಗ್ ಆಪ್ಷನ್ಸ್ ಇರ್ತದೆ, ನಾವು ಮಾಡಬಹುದು. ಅದೇ ನಾನು ಅದನ್ನ ಅನ್ಕೊಳ್ತಾ ಇದ್ದೆ, ಈಗ ಅದನ್ನ ಹೇಗೆ ಡಯಾಗ್ನೋಸ್ ಮಾಡುವಂತದ್ದು ಅಂತ. MRI ಆಗಿರ್ಬೋದು ಅಥವಾ ಮ್ಯಾಮೋಗ್ರಾಮ್. ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಅನ್ನೋದು ತುಂಬಾ ಸಿಂಪಲ್. ಯೂಶಲಿ ಒಂದು ದಿನದಲ್ಲೇ ಪೇಷಂಟ್ಗೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ, ಒಂದಿನ ನೀವು ಆಪರೇಷನ್ ಅಂದ್ರೆ ಹಾಸ್ಪಿಟಲ್ಗೆ ಬಂದ್ರೆ ಆ ದಿನನೇ ನಿಮಗೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಇದೆಯೋ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಸ್ಪೆಷಲಿ ಇದರಲ್ಲಿ 3 ಭಾಗ ಇರ್ತದೆ. ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್. ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ನಾನು ಆಸ್ ಎ ಡಾಕ್ಟರ್ ನಾನು ಪೇಷಂಟ್ ನ ಚೆಕ್ ಮಾಡ್ತೇನೆ. ಚೆಕ್ ಮಾಡಿದ ಕೂಡಲೇ ನನಗೆ ಅದರಲ್ಲಿ ಡೌಟ್ ಇರ್ತದೆ. ಸ್ಪೆಷಲಿ ಇಫ್ ಯು ಆರ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್, ಕ್ಯಾನ್ಸರ್ ಸ್ಪೆಷಲಿಸ್ಟ್, ನಿಮಗೆ ಡೈಲಿ ನೋಡ್ತಾ ಇರೋದ್ರಿಂದ ನಿಮಗೆ ನಾರ್ಮಲ್ ಗಂಟು ಇದೆಯಾ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಗಂಟು ಇದೆಯಾ, ಈ ಗಂಟುಗಳು ಮಾತ್ರ ಇದೆಯಾ, ನಾನು ಹೇಳಿದ್ ನೀವು ಆಗ್ಲೇ ಗರಳೆ ಅಂತ ಹೇಳಿದ್ರೆ ಆ ತರ ಗಂಟುಗಳು ಕೂಡ ಇದೆಯಾ. ಸೊ ಅದೆಲ್ಲ ಚೆಕ್ ಮಾಡಿದಾಗ ಅದು ಕ್ಯಾನ್ಸರ್ ಹೌದಾ ಅಲ್ಲ ಅಂತ ಗೊತ್ತಾಗ್ತದೆ. ಅದು ಫಸ್ಟ್ ಈಸ್ ಕ್ಲಿನಿಕಲ್ ಎಕ್ಸಾಮಿನೇಷನ್. ಸೆಕೆಂಡ್ ಥಿಂಗ್ ಈಸ್ ನೆಕ್ಸ್ಟ್ ಈಸ್ ಇಮೇಜಿಂಗ್. ಇಮೇಜಿಂಗ್ ಅಂದ್ರೆ ನೀವು ಹೇಳಿದ್ರಲ್ಲ ಸ್ಕ್ಯಾನಿಂಗ್. ಸ್ಕ್ಯಾನಿಂಗ್ ಅಲ್ಲಿ ಯೂಶಲಿ 2 ಸ್ಕ್ಯಾನಿಂಗ್ ಇರ್ತದೆ ಇದರಲ್ಲಿ. ಒನ್ ಈಸ್ ಮ್ಯಾಮೋಗ್ರಾಮ್, ಒನ್ ಈಸ್ MRI.
ಓಕೆ ಓಕೆ ಸೊ MRI ಅನ್ನೋದನ್ನ ಎಲ್ಲರಿಗೂ ಮಾಡಲ್ಲ, ಸೊ ಐ ಕೀಪ್ ಇಟ್ ಅಟ್ ದ ಎಂಡ್. ಸೊ ಮ್ಯಾಮೋಗ್ರಾಮ್ ಅನ್ನೋದು ಒಂದು ಕಾಮನ್ ಅಲ್ಲಿ ಮಾಡೋವಂಥದ್ದು, ವೆರಿ ಸಿಂಪಲ್. ಅಲ್ಟ್ರಾಸೌಂಡ್ ಅಂಡ್ ಮ್ಯಾಮೋಗ್ರಾಮ್ ಬಟ್ ಇಟ್ಸ್ ಪೇನ್ಫುಲ್ ಅಂತ ನಾನು ನಮ್ಮ ಇನ್ಲಾಸ್ ಅಂತ ಹೇಳಿದ್ರೆ, ಸಿ ದ ಥಿಂಗ್ ಇಸ್ ಮ್ಯಾಮೋಗ್ರಾಮ್ ಮಾಡ್ಬೇಕಾದ್ರೆ ದೇರ್ ಆರ್ ಎಕ್ಸ್ರೇ ಪ್ಲೇಟ್ಸ್ ಇರ್ತದೆ, ಹೌದು ಅದರಲ್ಲಿ ಕಂಪ್ರೆಸ್ ಮಾಡ್ತಾರೆ. ಸೊ ಈ ಕಂಪ್ರೆಸ್ ಮಾಡಿದಾಗ ಸ್ವಲ್ಪ ಪೈನ್ ಇರ್ತದೆ, ಹೌದು. But it is not that painful because my patients, almost all patients undergo this. Correct. They complain of some pain, but ಯಾಕೆ ಅಂದ್ರೆ ನಿಮಗೆ you have to press well so that breast tissue ಎಲ್ಲ ಸ್ವಲ್ಪ ಕ್ಲಿಯರ್ ಇಮೇಜ್ ಬಂದ್ರೆ, ಕ್ಲಿಯರ್ ಇಮೇಜ್ ಬರಬೇಕು. ಈಗ ನಿಮಗೆ ಕ್ಲಿಯರ್ ಇಮೇಜ್ ಬರದೆ ನಿಮಗೆ ರಿಪೋರ್ಟ್ ಕೂಡ ಚೆನ್ನಾಗಿ ಬರಲ್ಲ. So that's how there are other tests also ಈಗ ಬರ್ತಾ ಇದೆ. ಬಟ್ ಏಜ್ ಓಲ್ಡ್ ಮ್ಯಾಮೋಗ್ರಾಮ್ ಇಸ್ ಆಲ್ವೇಸ್ ಗುಡ್. ಅದರಲ್ಲಿ ನಾವು ತುಂಬಾ ಸ್ಟಡೀಸ್ ಕೂಡ ಮಾಡಿದ್ದಾರೆ, ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿ ಇದರಲ್ಲಿ ಈ ತರ ಸಿಂಪ್ಟಮ್ ಇದೆ, ಈ ತರ ಸೈನ್ಸ್ ಇದ್ರೆ ಇದರಲ್ಲಿ ಕ್ಯಾನ್ಸರ್ ಇರ್ಬೋದು ಅಂತ ಕಂಡುಹಿಡಿದೆ. ಸೊ ಮ್ಯಾಮೋಗ್ರಾಮ್ ಅನ್ನೋದೊಂದು ಇಮೇಜಿಂಗ್ ಮಾಡಬೇಕು. ಅದರಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಏನದು? ಅದೇ ಹೇಳ್ತೇನೆ, ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಇಸ್ ಡಿಫ್ರೆಂಟ್, ದಿಸ್ ಇಸ್ ಡಯಾಗ್ನೋಸ್ಟಿಕ್ ಮ್ಯಾಮೋಗ್ರಾಮ್. ಓಕೆ, ಈಗ ನೀವು ಡಯಾಗ್ನೋಸ್ಟಿಕ್ ಒಬ್ಬ ಪೇಷಂಟ್ ನಮಗೆ ಗಂಟಿದೆ ಅಂತ ಬಂದವ್ರಿಗೆ ಪೇಷಂಟ್ ಡಾಕ್ಟರ್ ನೋಡಿದ್ರು, ಮ್ಯಾಮೋಗ್ರಾಮ್ ಮಾಡಿದ್ರು, ಆಮೇಲೆ ಬಯಾಪ್ಸಿ ಮಾಡಬೇಕು. ಸೊ ದೀಸ್ ಆರ್ ದ 3 things. ವಿತ್ ದೀಸ್ 3 things ಯು ಕ್ಯಾನ್ ಡಯಾಗ್ನೈಸ್ ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಅಂತ ಹೇಳಲಿಕ್ಕೆ ಫಸ್ಟ್ ಪ್ರೋಸೆಸ್ ಈ ಮೂರಲ್ಲೇ ಮಾಡಬಹುದು. ಈಗ ಡಾಕ್ಟರ್ ನೋಡಿದ ಕೂಡಲೇ ನಾವು ಇಮೇಜಿಂಗ್ ಮಾಡಿಸ್ತೇವೆ, ಇಮೇಜಿಂಗ್ ಮಾಡಿದ್ಮೇಲೆ ಬಯಾಪ್ಸಿ ಮಾಡ್ತೇವೆ. ಅಲ್ಲ, ಬಯಾಪ್ಸಿ ಅಂತ ಹೇಳಿದ ತಕ್ಷಣ ಅದು ಅಗೈನ್ ಇಟ್ಸ್ ಓಪನ್ ಸರ್ಜರೀಸ್, ಒಂದು ಚಿಕ್ಕ ಪಾರ್ಟ್ ಅನ್ನ ತೆಗೆದು ನಾವು ಟೆಸ್ಟಿಂಗ್ ಕಳಿಸುವಂತದ್ದು. ಮೊದ್ಲೆಲ್ಲ ನಾವು ಬಯಾಪ್ಸಿ ಅಂದ್ರೆ ಒಂದು ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿ ಇನ್ಸಿಷನ್ ಹಾಕಿ ಕೊಯ್ದು ತೆಗೆದು ಅಂತ ಇದ್ರು. ಆ ತರ ಇಲ್ಲ. ಈಗ ಎಲ್ಲ ದೇರ್ ಆರ್ ಡಿಫ್ರೆಂಟ್ ಟ್ರೂ ಕಟ್ ಗನ್ಸ್ ಅಂತ ಬಂದಿದೆ. ಅದು ಈವನ್ ನೀಡಲ್ ಬಯಾಪ್ಸಿ ಆಗಿರ್ಬೋದು, ಟ್ರೂ ಕಟ್ ಗನ್ ಅದೊಂಥರ ಒಂದು ಸೂಜಿ ತರ ಇರ್ತದೆ. ನಿಮಗೆ ಫುಲ್ ಬ್ರೆಸ್ಟ್ ತೆಗಿಬೇಕಂತ ಇಲ್ಲ, ಒಂದು ಸ್ವಲ್ಪ ವಿತ್ ಇನ್ 5 minutes ಮಾಡೋದು. ಅದಕ್ಕೆ ಹೇಳಿದ್ರು OPD ಬೇಸಿಸ್ ಅಲ್ಲಿ ಅರ್ಧ ಗಂಟೆಲಿ ಗೊತ್ತಾಗ್ತದೆ ಅಂತ. ಸೊ ಆ ತರ ಒಂದು ಬಯಾಪ್ಸಿ ಮಾಡಿ, ಅಂದ್ರೆ ನೀಡಲ್ ಬಯಾಪ್ಸಿ ಮಾಡಿ, ಅದು ವಿತ್ ಇನ್ 2 days ಯು ವಿಲ್ ಗೆಟ್ ದ ರಿಪೋರ್ಟ್. ಸೊ ಆ ರಿಪೋರ್ಟ್ ಬಂದ ಮೇಲೆ ನಾವು ಇದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಆಗ್ತದೆ. ಸೊ ದಿಸ್ ಇಸ್ ಹೌ ಯು ಡಯಾಗ್ನೈಸ್ ಬ್ರೆಸ್ಟ್ ಕ್ಯಾನ್ಸರ್, ಅಂದ್ರೆ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಅಂತ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಆಮೇಲೆ ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಸ್ಕ್ರೀನಿಂಗ್ ಅಂತ. ಸ್ಕ್ರೀನಿಂಗ್ ಇಸ್ ಡಿಫರೆಂಟ್ ಫ್ರಮ್ ಡಯಾಗ್ನೋಸಿಸ್. ಬಟ್ ಆಲ್ ದ ಕ್ಯಾನ್ಸರ್ ಈಗ ಸ್ಕ್ರೀನಿಂಗ್ ಅಂತಾನೆ, ಸ್ಕ್ರೀನಿಂಗ್ ಆಪ್ಷನ್ ಎಲ್ಲ ಕ್ಯಾನ್ಸರ್ಗೆ ಇಲ್ಲ. ಓನ್ಲಿ ಫ್ಯೂ ಕ್ಯಾನ್ಸರ್ಸ್. ಹೇಳ್ಬೇಕಂದ್ರೆ 5 ರಿಂದ 6 ಕ್ಯಾನ್ಸರ್ ಅಷ್ಟೇ ಸ್ಕ್ರೀನಿಂಗ್ ಇರೋದು. ಓಕೆ, ಬೇರೆ ಕ್ಯಾನ್ಸರ್ಗಳನ್ನ ಕಂಡಿಡ್ಲಿಕ್ಕೆ ಎಲ್ಲ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಏನಂದ್ರೆ, ನಾರ್ಮಲ್ ಪಾಪ್ಯುಲೇಷನ್ ಅಲ್ಲಿ ಕ್ಯಾನ್ಸರ್ ಇದೆಯಾ ಅಂತ ಕಂಡುಹಿಡಿಯೋದಕ್ಕೆ ಸ್ಕ್ರೀನಿಂಗ್ ಅಂತಾರೆ. ಅಂದ್ರೆ ನಿಮಗೆ ಏನೋ ಸಿಂಪ್ಟಮ್ ಇಲ್ಲ. ಈಗ ನನಗೆ ಈಗ ಒಬ್ರು ಪೇಷಂಟ್ ಬರ್ತಾರೆ, ಸರ್ ನನಗೆ ಏನಿಲ್ಲ, ನನಗೆ ಕ್ಯಾನ್ಸರ್ ಇದೆಯಾ ಅಂತ ಹೇಳಿ, ಏನು ಸಿಂಪ್ಟಮ್ ಇಲ್ಲ, ಗಂಟೆಗಳಿಲ್ಲ, ರಕ್ತ ಹೋಗ್ತಾ ಇಲ್ಲ, ಏನಿಲ್ಲ, ದಟ್ ಈಸ್ ಕಾಲ್ಡ್ ಸ್ಕ್ರೀನಿಂಗ್. ಸೊ ವೇರ್ ಯು ಹ್ಯಾವ್ ಟು ಸ್ಕ್ರೀನ್ ಪೇಷಂಟ್ ಟು ಸೇ ವೆದರ್ ಪೇಷಂಟ್ ಇಸ್ ಹ್ಯಾವಿಂಗ್ ಕ್ಯಾನ್ಸರ್. ಅದು ಜನರಲ್ ಪಾಪ್ಯುಲೇಷನ್ ಅಲ್ಲಿ ಏನು ಸಿಂಪ್ಟಮ್ ಏನು ಇಲ್ಲದೆ ಇರುವಂತವರಲ್ಲಿ ಮಾಡುವಂತ. ಸೊ ಇದು ಎಲ್ಲ ಟೆಸ್ಟ್ಗಳು ಎಲ್ಲ ಕ್ಯಾನ್ಸರ್ಗಳಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಕೆಲವೊಂದು ಟೆಸ್ಟ್ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಮಾಡ್ಬೋದು, ಅದರಲ್ಲಿ ಮ್ಯಾಮೋಗ್ರಾಮ್ ಮಾಡ್ತೇವೆ. ಓಕೆ, ಬ್ರೆಸ್ಟ್ ಕ್ಯಾನ್ಸರ್ ಮ್ಯಾಮೋಗ್ರಾಮ್ ಅಲ್ಲಿ ಕ್ಯಾನ್ಸರ್ ಇದೆಯಾ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಅದಲ್ಲದೆ ಬೇರೆ ಕ್ಯಾನ್ಸರ್ ಯಾವ್ದು ಅಂತ ಹೇಳಿದ್ರೆ, ನೆಕ್ಸ್ಟ್ CA ಸರ್ವಿಕ್ಸ್ ಅಂದ್ರೆ ಗರ್ಭಚೀಲದ ಕಂಠದ ಕ್ಯಾನ್ಸರ್, ಅದಕ್ಕೆ CA ಸರ್ವಿಕ್ಸ್ ಅಂತ ಹೇಳಿ. ಈಗ 20 years ಬ್ಯಾಕ್ ಕಾಮನೆಸ್ಟ್ ಕ್ಯಾನ್ಸರ್ ಇನ್ ವಿಮೆನ್ ಇನ್ ಇಂಡಿಯಾ ಅಂತ ಹೇಳಿದ್ರೆ CA ಸರ್ವಿಕ್ಸ್. ಈಗ ಅದು ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ. ಮೊದಲು CA ಸರ್ವಿಕ್ಸ್ ವಾದ ಕಾಮನ್ ಕ್ಯಾನ್ಸರ್. ಸೊ ಅದಕ್ಕೆ ನಾವು ಸ್ಕ್ರೀನಿಂಗ್ ಮಾಡಬಹುದು. ಅದಲ್ಲದೆ ಕೊಲಾನ್ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಅಂದ್ರೆ ದೊಡ್ಡ ಕರಳು ಕ್ಯಾನ್ಸರ್ ಅಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ಲಿಕ್ಕೆ ಚಾನ್ಸ್ ಇದೆ. ಅದು ಕೊಲೊನೋಸ್ಕೋಪಿ ಅಂತ ಎಲ್ಲ ಹೇಳ್ತೇವೆ. ಮತ್ತೆ ಬ್ಲಡ್ ಟೆಸ್ಟ್ ಎಲ್ಲ ಇರ್ತದೆ. ಅದಲ್ಲದೆ ಲಂಗ್ ಕ್ಯಾನ್ಸರ್ ಅಲ್ಲಿ ಸ್ಕ್ರೀನಿಂಗ್ ಇದೆ. ಮತ್ತೆ ಓರಲ್ ಕ್ಯಾನ್ಸರ್ ಅಂದ್ರೆ ಬಾಯಿ ಕ್ಯಾನ್ಸರ್ ಅಲ್ಲಿ ಸ್ಕ್ರೀನಿಂಗ್ ಮಾಡಬಹುದು. ಇದೊಂದು 5-6 ಕ್ಯಾನ್ಸರ್ ಅಲ್ಲಿ ಮಾತ್ರ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳಿದ್ರೆ ಜನರಲ್ ನಿಮಗೆ ಈ ತರ ಕ್ಯಾನ್ಸರ್ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ. ಬೇರೆ ಕ್ಯಾನ್ಸರ್ಗಳಲ್ಲಿ ಇನ್ನು ಬೇರೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಬಂತು ಅಥವಾ ಬೇರೆ ಕ್ಯಾನ್ಸರ್ ಲಿವರ್ ಕ್ಯಾನ್ಸರ್ ಬಂತಂದ್ರೆ ಸ್ಕ್ರೀನಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ಸ್ಕ್ರೀನಿಂಗ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಸ್ಕ್ರೀನಿಂಗ್ ಮಾಡಿ ತುಂಬಾ ಪೇಷಂಟ್ಸ್ಗೆ ನಾವು ಕಂಡುಹಿಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಸಿಂಪ್ಟಮ್ ಇಲ್ಲದೆ ಕೂಡ ಪೇಷಂಟ್ಗೆ ಇದು ಕ್ಯಾನ್ಸರ್ ಇದೆ ಅಂತ ಕಂಡುಹಿಡಿದು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಒನ್ ಆಫ್ ದಿ ಕ್ಯಾನ್ಸರ್ ವೇರ್ ಎವ್ರಿ ಒನ್ ಶುಡ್ ಡೂ ಮ್ಯಾಮೋಗ್ರಾಮ್ ಬೈ ದ ಏಜ್ ಆಫ್ 40. 40 ವರ್ಷದಲ್ಲಿ ನೀವು ಮಾಡಿಸಬೇಕು. ಎಸ್ಪೆಷಲಿ ದಟ್ ಇಸ್ ವಾಟ್ ಮೆನೋಪಾಸ್ ಟೈಮಿಂಗ್ ದಟ್ ಇಸ್ ದ WHO ರೆಕಮೆಂಡೇಶನ್. ಬಟ್ ಇಂಡಿಯಾದಲ್ಲಿ ನಾವು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಅಲ್ಲಿ ನಾವು ನಮ್ಮ ಇಂಡಿಯನ್ ರೆಕಮೆಂಡೇಶನ್ ಪ್ರಕಾರ ಅಟ್ಲೀಸ್ಟ್ 50 years ಇಂದ ಸ್ಟಾರ್ಟ್ ಮಾಡಿದ್ರೆ ಸಾಕಾಗ್ತದೆ. ಯಾಕೆಂದ್ರೆ ಇಂಡಿಯನ್ ಪಾಪ್ಯುಲೇಷನ್ ಆರ್ ನಾಟ್ ರೆಡಿ ಫಾರ್ 40 years ಯಾರು ಬಂದು ಮಾಡಿಸಲ್ಲ. ಅಂಡ್ ಇಯರ್ಲಿ ಮ್ಯಾಮೋಗ್ರಾಮ್ ಮಾಡಿಸ್ಬೇಕು.
40 ವರ್ಷ ಆದವರು ಎವ್ರಿ ಇಯರ್ ಮ್ಯಾಮೋಗ್ರಾಮ್ ಮಾಡಿಸ್ಬೇಕಾಗಿತ್ತು. ಒಂದ್ಸರಿ ಮಾಡಿದ್ರೆ ಮುಗ್ದೋಗಲ್ಲ, ಇಯರ್ಲಿ ಮ್ಯಾಮೋಗ್ರಾಮ್ ಮಾಡಿಸ್ಬೇಕು. ಬಟ್ ಇಂಡಿಯನ್ ರೆಕಮೆಂಡೇಶನ್ಸ್ ಇಸ್ 1 to 2 years ದೇ ಸೇ, ಲೈಕ್ ಅಟ್ಲೀಸ್ಟ್ 2 ವರ್ಷಕ್ಕೆ ಒಂದ್ಸರಿ ಮಾಡಿದ್ರು ಸಾಕಾಗ್ತದೆ ಅಂತ ಇರೋದು. ಸೊ ಮ್ಯಾಮೋಗ್ರಾಮ್ ಒನ್ಸ್ ಇನ್ 2 years ಫ್ರಮ್ ದ ಏಜ್ ಆಫ್ 50 ಮಾಡಿಸಿದ್ರೆ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಅಂತ ಕಂಡುಹಿಡಲಿಕ್ಕೆ ಸಾಧ್ಯ. ಓಕೆ, ಇನ್ನು ಟ್ರೀಟ್ಮೆಂಟ್ ವಿಷಯ ಮಾತಾಡೋದಾದ್ರೆ ಹೌ ಲಾಂಗ್ ಟ್ರೀಟ್ಮೆಂಟ್ ಲೈಫ್ ಲಾಂಗ್ ತಗೊಳ್ತಾ ಇರಬೇಕಾ, ಅಥವಾ ಈಗ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಕೆಲವು ಕೇಸಲ್ಲಿ ರಿಮೂವೇ ಮಾಡಬೇಕು ಅನ್ನುವಂಥ ಪ್ರೊಸೆಸನ್ನು ನಾನು ಕೇಳಿದ್ದೀನಿ. ಇನ್ನು ಯಾವ ರೀತಿಯ ಟ್ರೀಟ್ಮೆಂಟ್ಗೆ ಅವರು ಹೌ ಲಾಂಗ್ ಅಂತ ಹೇಳ್ಬೇಕಂತ ಹೇಳಿದ್ರೆ ಫಸ್ಟ್ ನಾವು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಕಂಡುಹಿಡಬೇಕಾಗ್ತದೆ. ಓಕೆ, ಈಗ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಅಂತ ಕಂಡುಹಿಡಲಿಕ್ಕೆ 3 ಟೆಸ್ಟ್ ಮಾಡ್ಬೇಕಂತ. ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಕೂಡಲೇ ಪೇಷಂಟ್ಸ್ ಕೇಳೋದು ಸರ್ ನನಗೆ ಯಾವ ಸ್ಟೇಜ್ ಅಲ್ಲಿ ಇದ್ದೀನಿ ಅಂತ ಕೇಳ್ತಾರೆ. ಯಾವ ಸ್ಟೇಜ್ ಅಲ್ಲಿ ಅಂತ ಕೇಳಿದ ಕೂಡಲೇ ಸ್ಟೇಜ್ 1 ಅಂತ ಹೇಳಿದ್ರೆ ಅರ್ಲಿ ಸ್ಟೇಜ್ ಇದೆ, ಅಡ್ವಾನ್ಸ್ ಸ್ಟೇಜ್ ಇದೆ, ಮತ್ತೆ ಲಾಸ್ಟ್ ಸ್ಟೇಜ್ ಇದೆ, ದಟ್ ಇಸ್ ಕಾಲ್ಡ್ ಮೆಟಾಸ್ಟಾಟಿಕ್ ಸ್ಟೇಜ್. ಈಗ ಟ್ರೀಟ್ಮೆಂಟ್ ಅನ್ನೋದು ಡಿಸೈಡ್ ಆಗೋದು ಇದ್ರ ಮೇಲೆ. ಈಗ ಅರ್ಲಿ ಸ್ಟೇಜ್ ಇದ್ರೆ ಅಂದ್ರೆ ಸ್ಟೇಜಿಂಗ್ ಕಂಡುಹಿಡಿಯೋದು ಹೇಗೆ ಅಂದ್ರೆ ಅದಕ್ಕೆ ಒಂದು ಸ್ಕ್ಯಾನ್ಗಳಿರ್ತದೆ. ಈಗ ಪೆಟ್ ಸ್ಕ್ಯಾನ್ ಅಂತ ಇರ್ಬೋದು. ಈಗ ಎಲ್ಲ ಪೇಷಂಟ್ಸ್ ಕೇಳ್ತಾರೆ ಸರ್ ನನ್ಗೆ ಪೆಟ್ ಸ್ಕ್ಯಾನ್ ಮಾಡಿ ಅಂತ. ಪೆಟ್ ಸ್ಕ್ಯಾನ್ ಅಂತ ಹೇಳಿದ್ರೆ ಹೋಲ್ ಬಾಡಿ ಸ್ಕ್ಯಾನ್, ಅದು ಇಡೀ ಬಾಡಿಲಿ ಬೇರೆ ಕಡೆ ಸ್ಪ್ರೆಡ್ ಆಗಿದೆಯಾ ಅಂತ ಗೊತ್ತಾಗ್ಲಿಕ್ಕೆ ಇರ್ತದೆ. ಬಟ್ ಎಲ್ಲ ಪೇಷಂಟ್ಸ್ಗೆ ಪೆಟ್ ಸ್ಕ್ಯಾನ್ ಅವಶ್ಯಕತೆ ಇಲ್ಲ, ಅಂಡ್ ಪೆಟ್ ಸ್ಕ್ಯಾನೇ ಮಾಡ್ಬೇಕಂತ ಕೂಡ ಏನಿಲ್ಲ. ದೇರ್ ಆರ್ ಅದರ್ ಸ್ಕ್ಯಾನ್ಸ್ ಲೈಕ್ CT ಸ್ಕ್ಯಾನ್ ಮಾಡಿದ್ರೆ ಸಾಕಾಗ್ತದೆ. CT ಸ್ಕ್ಯಾನ್ ಅಂತ ಹೇಳಿದ್ರೆ ನಮಗೆ CT ತೊರಾಕ್ಸ್ ಅಂದ್ರೆ ಎದೆ ಭಾಗ ಮತ್ತೆ ಹೊಟ್ಟೆ ಭಾಗ CT ಸ್ಕ್ಯಾನ್ ಮಾಡಿದ್ರೆ ಅದು ಕೂಡ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್. ಬಟ್ ಯಾಕೆಂದ್ರೆ ಪೆಟ್ ಸ್ಕ್ಯಾನ್ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಅದೊಂದು 16,000 to 18,000 ಆಗುತ್ತೆ. ಸೊ ಎಲ್ರಿಗೂ ಅಫೋರ್ಡೆಬಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಮಗೆ CT ಸ್ಕ್ಯಾನ್ ಮಾಡಿದ್ರು ಕೂಡ ಸಾಕು. ಈ ತರ ಸ್ಕ್ಯಾನ್ಗಳಿದೆ. ಅರ್ಲಿ ಸ್ಟೇಜ್ ಅಲ್ಲಿ ಅಲ್ಟ್ರಾಸೌಂಡ್ ಅಬ್ಡಮನ್ ವಿಚ್ ಇಸ್ ವೆರಿ ಚೀಪರ್, ಅಲ್ಟ್ರಾಸೌಂಡ್ ಮಾಡಿ ಮತ್ತೆ ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ಕೂಡ ಗೊತ್ತಾಗುತ್ತೆ, ಸಾಕಾಗ್ತದೆ. ಅಂದ್ರೆ ಸ್ಟೇಜ್ 1 ಅಲ್ಲಿ ಇದ್ರೆ ವೆರಿ ಅರ್ಲಿ ಇದ್ರೆ ಅಷ್ಟು ಮಾಡಿದ್ರೆ ಸಾಕು. ಅದರಲ್ಲಿ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಅಂತ ಹೇಳಿದ್ರೆ, ನಿಮಗೆ ಅರ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರೆ ಆವಾಗ ನಮ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಂದ್ರೆ ಸರ್ಜರಿ ಮಾಡ್ಬೇಕಾಗ್ತದೆ. ಅಂದ್ರೆ ಸರ್ಜರಿ ಮಾಡಿದ್ರೆ ಕೆಲವೊಬ್ರಿಗೆ ಸಾಕಾಗ್ತದೆ, ಕೀಮೋನು ಬೇಕಾಗಲ್ಲ, ರೇಡಿಯೇಷನ್ ಬೇಕಾಗಲ್ಲ. ಅಂದ್ರೆ ಸರ್ಜರಿ ಅಂದ್ರೆ ಆ ಪಾರ್ಟ್ ನೇ ರಿಮೂವ್ ಮಾಡುವಂತದ್ದು. ಸರ್ಜರಿ ಅಂತ ಹೇಳಿದ್ರೆ ಅದರಲ್ಲಿ 2 ತರ ಸರ್ಜರಿ ಇರ್ತದೆ. ಒಂದು ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಅಂತ ಹೇಳ್ತೇವೆ. ಬ್ರೆಸ್ಟ್ ಕನ್ಸರ್ವೇಷನ್ ಅಂದ್ರೆ ನೀವು ಕನ್ಸರ್ವ್ ಮಾಡ್ತಾ ಇದ್ದೀರಾ, ರಿಮೂವ್ ಮಾಡ್ತಾ ಇಲ್ಲ ಕಂಪ್ಲೀಟ್. ನಿಮ್ಗೆ ಇರೋ ಬ್ರೆಸ್ಟ್ ನಾನು ನೆನ್ನೆ ಕೂಡ ಒಂದು ಸರ್ಜರಿ ಮಾಡಿದೆ. ಇವತ್ತು ಒಬ್ರು ಪೇಷಂಟ್ ಗೆ ಅಂದ್ರೆ ಅವರಿಗೆ ಫುಲ್ ಮ್ಯಾಸ್ಟೆಕ್ಟಮಿ ಮಾಡಿದ್ದೇನೆ ಕಂಪ್ಲೀಟ್. ನೆನ್ನೆ ಮಾಡಿದ ಒಬ್ರು ಪೇಷಂಟ್ ಗೆ ಓನ್ಲಿ ಹಾಫ್ ಆಫ್ ದ ಬ್ರೆಸ್ಟ್ ತೆಗೆದು ಅವರಿಗೆ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿದ್ದೇನೆ. ಅಂದ್ರೆ ಬಿಫೋರ್ ಹೇಗಿದೆಯೋ ಹಾಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ನಾವು ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಿದ್ದೇವೆ. ಸೊ ಕೆಲವೊಬ್ಬರಿಗೆ ಫುಲ್ ಬ್ರೆಸ್ಟ್ ತೆಗಿಲಿಕ್ಕೆ ಅಲ್ಲ, ಆ ಜಾಗದಲ್ಲೇ ತೆಗೆದು ಕೂಡ ಕ್ಲೋಸ್ ಮಾಡಬಹುದು. ಅಂದ್ರೆ ಡಿಪೆಂಡಿಂಗ್ ಆನ್ ಸೈಜ್ ಆಫ್ ದ ಟ್ಯೂಮರ್. ತುಂಬಾ ದೊಡ್ಡ ಟ್ಯೂಮರ್ ಇದೆ, ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಬೇಕು. ಇನ್ ಕೆಲವೊಬ್ಬರಿಗೆ ಅಷ್ಟೇ ಆ ಜಾಗ ಮಾತ್ರ ತೆಗೆದು ಕೂಡ ಮಾಡಬಹುದು. ಈ ತರ ಮಾಡಿದವರಿಗೆ ಬ್ರೆಸ್ಟ್ ಕನ್ಸರ್ವೇಷನ್ ಅಂತ ಹೇಳ್ತೇವೆ. ಅಂದ್ರೆ ನಾವು ಫುಲ್ ಬ್ರೆಸ್ಟ್ ತೆಗಿತಾ ಇಲ್ಲ. ಕೆಲವೊಬ್ಬರಿಗೆ ಫುಲ್ ಬ್ರೆಸ್ಟ್ ತೆಗಿತೇವೆ. ಫುಲ್ ಬ್ರೆಸ್ಟ್ ತೆಗೆದ್ರೆ ಯಾಕೆ ತೆಗಿದ್ರೆ ಕೆಲವೊಂದು ರೀಸನ್ಸ್ ಇರ್ತದೆ. ಕೆಲವೊಂದು ಟ್ಯೂಮರ್ ಮಲ್ಟಿಸೆಂಟ್ರಿಕ್ ಅಂದ್ರೆ ತುಂಬಾ ಜಾಗದಲ್ಲಿ ಇರ್ತದೆ, ಒಂದ್ ಜಾಗದಲ್ಲಿ ಇರಲ್ಲ, ಮೇಲೆ ಕೆಳಗೆ ಎಲ್ಲ ಕಡೆ ಇದ್ದಾಗ ನಿಮಗೆ ಫುಲ್ ಬ್ರೆಸ್ಟ್ ರಿಸರ್ವ್ ಮಾಡ್ಲಿಕ್ಕೆ ಆಗಲ್ಲ. ಆ ಟೈಮಲ್ಲಿ ಫುಲ್ ಬ್ರೆಸ್ಟ್ ತೆಗೆಯೋದು ಸೇಫ್. ಅಲ್ಟಿಮೇಟ್ಲಿ ಕೆಲವೊಂದು ಪೇಷಂಟ್ಸ್ ಕೇಳೋದೇನಂದ್ರೆ ಸರ್ ಅರ್ಧ ಬ್ರೆಸ್ಟ್ ತೆಗೆದ್ರೆ ಸೇಫಾ ಅಂತ ಕೇಳ್ತಾರೆ. ಆ ತರ ಕೇಳಿದ್ರೆ ಆಸ್ ಎನ್ ಸರ್ಜನ್ ನನಗೆ ಸೇಫ್ಟಿ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಕಾಸ್ಟ್ನೆಸಿಸ್. ಕಾಸ್ಟ್ನೆಸಿಸ್ ಕಮ್ಸ್ ಸೆಕೆಂಡ್, ಸೇಫ್ಟಿ ಕಮ್ಸ್ ಫಸ್ಟ್. ಬ್ರೆಸ್ಟ್ ಅಷ್ಟೇ ತೆಗೆದ್ರೇನು ಸಾಕು. ಆಕ್ಚುಲಿ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಟ್ಯೂಮರ್, ಮಲ್ಟಿಸೆಂಟ್ರಿಸಿಟಿ ಹೇಗಿದೆ, ಅಂದ್ರೆ ನಿಮಗೆ ಎಷ್ಟು ಸೈಜ್ ಇದೆ, ಆ ಟೈಮಲ್ಲಿ ಲಿಂಫ್ ನೋಟ್ಸ್ ಇದೆಯಾ ನಿಮಗೆ, ಅದೆಲ್ಲ ಬ್ರೆಸ್ಟ್ ಸೈಜ್ ಆಫ್ ದ ಬ್ರೆಸ್ಟ್ ಆಲ್ಸೋ ಮ್ಯಾಟರ್ಸ್. ಅಂದ್ರೆ ಕೆಲವೊಬ್ಬರಿಗೆ ಚಿಕ್ಕ ಬ್ರೆಸ್ಟ್ ಇರೋರಿಗೆ ಚಿಕ್ಕ ಗಂಟಿದ್ರು ಚಿಕ್ಕ ಬ್ರೆಸ್ಟ್ ಇದ್ದವರಿಗೂ ಸಹ ಬ್ರೆಸ್ಟ್ ಕ್ಯಾನ್ಸರ್ ಬಂದದ್ದು ನನ್ನ ಸರೌಂಡಿಂಗ್ಸ್ ಕೆಲವೊಂದು ದಟ್ಸ್ ಆಲ್ಸೋ ಮ್ಯಾಟರ್ಸ್. ಸೊ ಸೈಜ್ ಆಫ್ ದ ಬ್ರೆಸ್ಟ್ ಆಲ್ಸೋ ಮ್ಯಾಟರ್ಸ್. ಸೊ ಹೀಗಿದ್ದಾಗ ಡಿಸೈಡ್ ಮಾಡಿ ಕಂಪ್ಲೀಟ್ ಬ್ರೆಸ್ಟ್ ತೆಗಿಯೋ ಅವಶ್ಯಕತೆ ಇಲ್ಲ, ಓನ್ಲಿ ಪಾರ್ಷಿಯಲ್ ಬ್ರೆಸ್ಟ್ ತೆಗೆದ್ರು ಸೇಫ್ ಆಗಿ ಮಾಡಬಹುದು. ಕೆಲವೊಂದು ಪೇಷಂಟ್ಸ್ಗೆ ಕಂಪ್ಲೀಟ್ ಬ್ರೆಸ್ಟ್ ತೆಗಿತೇವೆ. ಸೊ ದಿಸ್ ಈಸ್ ಕಾಲ್ಡ್ ಸರ್ಜರಿ. ದ ಅದರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಯು ಆರ್ ಆಸ್ಕಿಂಗ್ ಇಸ್ ಕೀಮೊಥೆರಪಿ ಬರ್ತದೆ, ಅದರಲ್ಲಿ ಇಂಜೆಕ್ಷನ್ಸ್ ಕೊಡ್ತೇವೆ. ಕೀಮೊಥೆರಪಿ ಅಂದ್ರೆ ಇಂಜೆಕ್ಷನ್ ಕೊಡೋದು. ದ ಅದರ್ ಥಿಂಗ್ ಇಸ್ ರೇಡಿಯೇಷನ್. ರೇಡಿಯೇಷನ್ ಅಂತ ಹೇಳಿದ್ರೆ ನಾವು ಕರೆಂಟ್ ಕೊಡೋದು ಅಂತ ಜನರಲ್ ಮಾಡಕ್ಕೆ ಅಂದ್ರೆ ಅವರು ಸರ್ ಕರೆಂಟ್ ಕೊಡೋ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಕರೆಂಟ್ ಕೊಡೋದು ಅಂದ್ರೆ ಅದು ಕರೆಂಟ್ ಕೊಡೋದಲ್ಲ, ಇಟ್ ಇಸ್ ಲೈಕ್ ಎಕ್ಸ್ರೇ. ನಾವ್ ಹೇಗೆ ಎಕ್ಸ್ರೇ ಮಾಡ್ತೇವೆ, CT ಸ್ಕ್ಯಾನ್ ಮಾಡ್ತೇವೆ, ಅದೇ ರೀತಿ ವಿಕಿರಣ ಕೊಡೋ ಅಂತ ಟ್ರೀಟ್ಮೆಂಟ್ ಅದು. ದಟ್ ಇಸ್ ಕಾಲ್ಡ್ ರೇಡಿಯೇಷನ್. ಅದರಲ್ಲಿ ಮೈನ್ ರೇಡಿಯೇಷನ್ ವರ್ಕ್ ಆಗೋದು ಹೀಟ್ ಮೇಲೆ.
ಅಂದ್ರೆ ಬರ್ನ್ ಮಾಡೋದು ಅಂತ ಸೆಲ್ಸ್ ಅನ್ನ ಸೆಲ್ಸ್ ನ ಆ ಜಾಗದಲ್ಲಿ ಸಾಯಿಸ್ಲಿಕ್ಕೆ ಅಂತ ಕ್ಯಾನ್ಸರ್ ಸೆಲ್ಸ್ ನ ಕೊಡ್ಬೇಕಂತ ಆ ಜಾಗಕ್ಕೆ ಹೋಗಿ ಯಾವ ಜಾಗದಲ್ಲಿ ಕ್ಯಾನ್ಸರ್ ಇರ್ತದೆ ಅದಕ್ಕೆ ರೇಡಿಯೇಷನ್ ಕೊಡೋದು. ಸೊ ದೀಸ್ ಆರ್ ದ 3 ಮೇನ್ ಟ್ರೀಟ್ಮೆಂಟ್ಸ್. ಅದಲ್ಲದೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಬೇರೆ ಟ್ರೀಟ್ಮೆಂಟ್ಸ್ ಕೂಡ ಇದೆ. ಹಾರ್ಮೋನಲ್ ಥೆರಪಿ ಅಂತ ಹೇಳ್ತೇವೆ, ಟ್ಯಾಬ್ಲೆಟ್ ಮತ್ತೆ ಇಂಜೆಕ್ಷನ್ಸ್ ಬರ್ತದೆ. ಅಂಡ್ ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತೇವೆ. ಟಾರ್ಗೆಟೆಡ್ ಥೆರಪಿ ಅಂದ್ರೆ ಅದು ಕೆಲವೊಂದು ಜೆನೆಟಿಕ್ ಅಂದ್ರೆ ಕೆಲವೊಂದು ಜೀನ್ಸ್ ಇರ್ತದೆ, HER2 ಅನ್ನೋ ಒಂದು ಆ ಒಂದು ಜೀನ್ ಮ್ಯುಟೇಷನ್ ಇದ್ರೆ ಆ ಒಂದು ನಾವಿಗೆ ಒಂದು ಟಾರ್ಗೆಟೆಡ್ ಥೆರಪಿ ಅಂತ ಬರ್ತದೆ. ಸೊ ದಟ್ ಇಸ್ ಕಾಲ್ಡ್ ಟ್ರಾನ್ಸ್ಟ್ಯೂಸುಮಾಬ್. ಆ ಇಂಜೆಕ್ಷನ್ ನಾವು ಕೊಡಬೇಕಾಗ್ತದೆ. ಈಗ ಹಾರ್ಮೋನಲ್ ಥೆರಪಿ ಅಂದ್ರೆ ನಾವು ER/PR ಒಂದು ಹಾರ್ಮೋನ್ ರಿಸೆಪ್ಟರ್ಸ್ ನೋಡ್ಕೊಂಡು ಕೊಡೋದು. ಹಾರ್ಮೋನ್ ರಿಸೆಪ್ಟರ್ ಪಾಸಿಟಿವ್ ಇರೋ ಪೇಷಂಟ್ಸ್ಗೆ ನಾವು 5 years ರೆಕಮೆಂಡೇಶನ್ ಇದೆ. 5 years ಒಂದು ಟ್ಯಾಬ್ಲೆಟ್ ಬರ್ತದೆ, ಅದನ್ನು ಕೊಟ್ರೆ. ಬಟ್ ಇದೆಲ್ಲ ಅದೇ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಮಾತ್ರ ಇಲ್ಲ, ಇದು ಸ್ಟೇಜ್ ಎಲ್ಲ ಸ್ಟೇಜ್ ಅಲ್ಲಿ ಇರ್ತದೆ. ಸ್ಟೇಜ್ 1 ಅಲ್ಲಿ ನಾವು 1, 2 and 3 ದೇರ್ ಆರ್ 4 stages ಇನ್ ಕ್ಯಾನ್ಸರ್. 1, 2 and 3 ಅಲ್ಲಿ ಸರ್ಜರಿ ಮಾಡಲೇಬೇಕು. ಆಯ್ತಾ, ಸರ್ಜರಿ ಇಸ್ ದ ಮೈನ್ ಟ್ರೀಟ್ಮೆಂಟ್. ಸ್ಟೇಜ್ 4 ಅಂದ್ರೆ ಲಾಸ್ಟ್ ಸ್ಟೇಜ್, ಅಲ್ಲಿ ಸ್ಪ್ರೆಡ್ ಆಗಿರುವಂತ ಕೇಸ್, ಅದರಲ್ಲಿ ನಾವು ಸರ್ಜರಿ ಆಪ್ಷನ್ ಇಲ್ಲ. ಬಿಕಾಸ್ ಆಲ್ರೆಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದ್ರಿಂದ ಅವರಿಗೆ ಕೀಮೋಥೆರಪಿ ಇಸ್ ದ ಮೈನ್ ಟ್ರೀಟ್ಮೆಂಟ್. ಸೊ ಫಸ್ಟ್ 3 stages ಅಲ್ಲಿ ಸರ್ಜರಿ ಮಾಡಬೇಕಾಗ್ತದೆ. ಸರ್ಜರಿ ಆದ್ಮೇಲೆ ಕೆಲವೊಬ್ಬರಿಗೆ ಅಡ್ಜುವೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಅಂದ್ರೆ ಅದಕ್ಕೆ ಸಹಾಯ ಮಾಡುವಂತದ್ದು. ಅಂದ್ರೆ ಸರ್ಜರಿ ಆಯ್ತು, ಟ್ರೀಟ್ಮೆಂಟ್ ಆಯ್ತು, ಬಟ್ ವಾಪಸ್ ಬರ್ದೆ ತಡಿಲಿಕ್ಕೆ ಅಂತ ಕೆಲವೊಂದು ಟ್ರೀಟ್ಮೆಂಟ್ಸ್ ಇರ್ತದೆ. ದಟ್ ಇಸ್ ಕಾಲ್ಡ್ ಅಡ್ಜುವೆಂಟ್ ಟ್ರೀಟ್ಮೆಂಟ್. ಅದರಲ್ಲಿ ಕೀಮೋಥೆರಪಿ, ರೇಡಿಯೋಥೆರಪಿ, ಹಾರ್ಮೋನಲ್ ಥೆರಪಿ ಅಂಡ್ ಟಾರ್ಗೆಟೆಡ್ ಥೆರಪಿ ಅಂತ ಇದೆ. ವೆರಿ ಅರ್ಲಿ ಸ್ಟೇಜ್ 1 ಅಲ್ಲಿ ಇದ್ರೆ ಅವರಿಗೆ ಸರ್ಜರಿ ಸಾಕಾಗ್ತದೆ. ಯಾವ ಟ್ರೀಟ್ಮೆಂಟ್ ಅಂದ್ರೆ ಹಾರ್ಮೋನಲ್ ಥೆರಪಿ ಬೇಕಾಗ್ತದೆ, ಅದು ಟ್ಯಾಬ್ಲೆಟ್. ಬೇರೆ ಕೀಮೋಥೆರಪಿ ಬೇಕಾಗಲ್ಲ. ಕೆಲವೊಂದು ಪೇಷಂಟ್ಸ್ ಅಲ್ಲಿ ಈವನ್ ರೇಡಿಯೇಷನ್ ಥೆರಪಿ ಕೂಡ ಬೇಕಾಗಲ್ಲ. ಸೊ ಹಾಗಿರ್ತದೆ. ಸೊ ಅದೇ ಈವನ್ ಕೀಮೋ ಇಸ್ ಆಲ್ಸೋ ಪೇನ್ಫುಲ್. ಯಾಕಂದ್ರೆ ಆ ಕೀಮೋಥೆರಪಿ ತಗೊಂಡ 1 ವಾರ ಪೀಪಲ್ ಸಫರ್ ಅ ಲಾಟ್. ಅಂದ್ರೆ ಕೀಮೋ ಅಂದ್ರೆ ಅದು ಇಂಜೆಕ್ಷನ್. ಕೀಮೋಥೆರಪಿ ಅಂತ ಹೇಳಿದ್ರೆ ನಾವು ಬ್ಲಡ್ ಅಲ್ಲಿ ಕೊಡುವಂತ ಇಂಜೆಕ್ಷನ್. ಬ್ಲಡ್ ಅಲ್ಲಿ ಕೊಟ್ಟಾಗ ಅದು ಕ್ಯಾನ್ಸರ್ ಸೆಲ್ಸ್ ಮಾತ್ರ ಆಕ್ಟ್ ಆಗುತ್ತೆ, ಸುತ್ತಮುತ್ತ ಬಟ್ ಏನಂದ್ರೆ ನಾರ್ಮಲ್ ಬಾಡಿ ನಮ್ದು ಹೇಗೆ ದೇವರು ನಮ್ಗೆ ಕೊಟ್ಟಿರೋದಂದ್ರೆ ಬೇರೆ ಸೆಲ್ಸ್ ಎಲ್ಲ ವಾಪಸ್ ಬರ್ತದೆ. ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ದಟ್. ಬಟ್ ಅದಕ್ಕೆ ಟೈಮ್ ಬೇಕಾಗ್ತದೆ. ಅದಕ್ಕೋಸ್ಕರ ನಾವು 3 ವಾರ ಯೂಶಲಿ ಗ್ಯಾಪ್ ಕೊಡ್ತೇವೆ. ಫಸ್ಟ್ 1 week ಅಲ್ಲಿ ನಿಮ್ದು ಬ್ಲಡ್ ಕೌಂಟ್ ಕಡಿಮೆ ಆಗೋದು, ವೀಕ್ನೆಸ್ ಬರೋದು, ನಮ್ಮ ಇಮ್ಯುನಿಟಿ ಡಿಪೆಂಡ್ ಆಗುತ್ತೆ, ಕಡಿಮೆ ಆಗುತ್ತೆ. ಮತ್ತೆ ಸೆಕೆಂಡ್ ವೀಕ್ ಅಲ್ಲಿ ಅವರಿಗೆ ರಿಕವರಿ ಆಗ್ತದೆ. ಥರ್ಡ್ ವೀಕ್ ಅಲ್ಲಿ ದೇ ವಿಲ್ ಬಿ ರೆಡಿ ಟು ಟೇಕ್ ಅನದರ್ ಇಂಜೆಕ್ಷನ್. ಸೊ ಯೂಶಲಿ ಕ್ಯಾನ್ಸರ್ ಪೇಷಂಟ್ ಅಲ್ಲಿ 6 ರಿಂದ 8 ಸೈಕಲ್ ಕೀಮೋ ಕೊಡ್ತೇವೆ. ಒನ್ಸ್ ಇನ್ 3 weeks ಗ್ಯಾಪ್ ಅಲ್ಲಿ ಕೊಡ್ತೇವೆ. ಓಕೆ, 3 ವಾರ ಗ್ಯಾಪ್ ಕೊಟ್ಟು ಇಂಜೆಕ್ಷನ್ ಕೊಡೋದು. ಸೊ ಎಲ್ಲ ವಿಷಯಗಳನ್ನ ನಾವು ಕವರ್ ಮಾಡಿದ್ವಿ ಅನ್ಕೊಳ್ತೀವಿ. ಬಟ್ ಇನ್ನು ಯಾರೆಲ್ಲ ನೋಡ್ತಾ ಇದ್ದಾರೆ ಲೇಡೀಸ್, ಅವರಿಗೆ ಒಂದು ಕಿವಿ ಮಾತಾದ್ರೆ ಹೇಗೆ ಪ್ರಿವೆಂಟ್ ಮಾಡ್ಬೋದು? ಪ್ರಿವೆನ್ಷನ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಇದು ಬರೀ ಬ್ರೆಸ್ಟ್ ಕ್ಯಾನ್ಸರ್ಗೆ ಮಾತ್ರ ಅಲ್ಲ, ಎಲ್ಲ ಕ್ಯಾನ್ಸರ್ಗೂ ಅಪ್ಲೈ ಆಗುವಂಥದ್ದು. ಓಕೆ, ಮೈನ್ ಆಗಿ ನಾವು ಹೆಲ್ದಿ ಲೈಫ್ ಸ್ಟೈಲ್ ಅಳವಡಿಸ್ಕೊಳ್ಳೋದು. ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಈಟಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ನಮ್ಮ ಬಾಡಿಯನ್ನು ನಾವು ಹೆಲ್ದಿ ಈಟಿಂಗ್ ಅಂದ್ರೆ ನಾವು ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಜಾಸ್ತಿ ತಿಂದ್ರೆ ಅದರಲ್ಲಿ ವಿಟಮಿನ್ ಸಿ ಅಂಡ್ ಇ ಇರುವಂತದ್ದು. ಎಸ್ಪೆಷಲಿ ಅದರಲ್ಲಿ ನಮಗೆ ಪ್ರೊಟೆಕ್ಟಿವ್ ಅಂತ ಹೇಳ್ತೇವೆ, ಆಂಟಿಆಕ್ಸಿಡೆಂಟ್ಸ್ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅಂಡ್ ನಾವು ತಿನ್ನೋ ಆಹಾರದಲ್ಲಿ ಕೂಡ ನಮ್ಮ ಬಾಡಿ ವೆಯ್ಟ್ ನ ಮೇಂಟೈನ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಮೇಂಟೈನ್ ನಮ್ದು ವೆಯ್ಟ್ ಏನಿದೆ, ನಾವು ಒಬೆಸಿಟಿ ಅಂತ ಹೇಳಿದೆ, ಒಬೆಸಿಟಿನ ಕಡಿಮೆ ನಮ್ಮ ಹೈಟ್ ಗೆ ಎಷ್ಟು ವೆಯ್ಟ್ ಬೇಕೋ ಅಷ್ಟೇ ಇದ್ರೆ ಬ್ರೆಸ್ಟ್ ಕ್ಯಾನ್ಸರ್ BMI ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ, ಕ್ಯಾನ್ಸರ್ ನ ದೂರ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಕ್ಯಾನ್ಸರ್ ಅಷ್ಟೇ ಅಲ್ಲ, ಡಯಾಬಿಟಿಸ್, ಕಾರ್ಡಿಯಾಕ್ ಡಿಸೀಸ್ ಎಲ್ಲದಕ್ಕೂ ಅದೇ ಮದ್ದು. ಆನಂತರ ಮೆನ್ಷನ್ ಮಾಡಿದ ಆಲ್ಕೋಹಾಲ್ ಅಂಡ್ ಸಿಗರೇಟ್ ಸ್ಮೋಕಿಂಗ್, ಅದನ್ನ ಅವಾಯ್ಡ್ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಬೆಟರ್. ಸೊ ದಿಸ್ ಈಸ್ ದ ಹೆಲ್ದಿ ಲೈಫ್ ಸ್ಟೈಲ್. ಅದಲ್ಲದೆ ಬೇರೆ ಏನಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇದ್ರೆ, ಸೊ ಆ ತರದವರು ಇಮಿಡಿಯೇಟ್ ಆಗಿ ಡಾಕ್ಟರ್ನ ರೆಗ್ಯುಲರ್ ಚೆಕ್ಅಪ್ ಇರಬೇಕಾಗ್ತದೆ. ಆನಂತರ ಬ್ರೆಸ್ಟ್ ಫೀಡಿಂಗ್ ಎಸ್ಪೆಷಲಿ ಅಪ್ ಟು 1 to 2 years. ಈಗ ಈವನ್ ಮಕ್ಕಳು ಆದವರು ಕೂಡ ಅಟ್ಲೀಸ್ಟ್ 1 year ಬ್ರೆಸ್ಟ್ ಫೀಡಿಂಗ್ ಮಾಡಿಲ್ಲ ಅಂದ್ರೆ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸ್ ಇರ್ತದೆ. ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಈಕ್ವಲ್ ಟು ಅದರ್ಸ್, ಇಟ್ಸ್ ನಾಟ್ ಲೈಕ್ ಇಟ್ ಇಸ್ ಮೋರ್ ದನ್ ಅದರ್ಸ್. ಬಟ್ ಅಟ್ಲೀಸ್ಟ್ 1 year ಇಫ್ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಪ್ರೊಟೆಕ್ಷನ್ ಇದೆ. ಸೊ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಹಾಗಾಗಿ ಬ್ರೆಸ್ಟ್ ಫೀಡಿಂಗ್ ನ ತಪ್ಪಿಸದೆ ಮಾಡೋದು ಅದು ಒನ್ ಆಫ್ ದಿ ಥಿಂಗ್. ಅದಲ್ಲದೆ ನಾ ಹೇಳಿದ ತರ ಎನಿ ಸಿಂಪ್ಟಮ್ ಬಂದ್ರೆ ಅರ್ಲಿ
ಸ್ಟೇಜಲ್ಲೇ ನಾವು ಬೆಟರ್ ಟು ಕನ್ಸಲ್ಟ್ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಓಕೆ ಅಂಡ್ ಎನಿ ಲೇಡಿ ಹೂ ಇಸ್ ಮೋರ್ ದನ್ 40 years ನಾವು ಸ್ಕ್ರೀನಿಂಗ್ ಟೂಲ್ ಇರೋದ್ರಿಂದ ನಾನು ಹೇಳಿದೆ ಎಲ್ಲ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ ಬಟ್ ಬ್ರೆಸ್ಟ್ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಿದ್ರೆ ಒನ್ ಥಿಂಗ್ ಯಾಕೆ ಎಷ್ಟು ಬಟ್ ಮೀನ್ಸ್ ನಾವು ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇದು ಈಗ ಕಾಮನ್ ಕ್ಯಾನ್ಸರ್ ಇನ್ ಇಂಡಿಯಾ ಆಯ್ತಾ. ಅಂದ್ರೆ ವಿಮೆನ್ ಅಲ್ಲಿ ನೋಡಿದ್ರೆ ಸೊ ನಿಮಗೆ ಎಷ್ಟು ಪೇಷಂಟ್ಸ್ ಸಿಗ್ತಾರೆ ಅಂದ್ರೆ ನೀವು ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಮಾಡೋದ್ರಿಂದ ರೆಗ್ಯುಲರ್ ಆಗಿ ಮಾಡೋದ್ರಿಂದ ತುಂಬಾ ಪೇಷಂಟ್ಸ್ ಆಕ್ಚುಲಿ ಆಲ್ಮೋಸ್ಟ್ 80 to 90,000 ಪೇಷಂಟ್ಸ್ ಡೈ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಯು ಕ್ಯಾನ್ ಆಕ್ಚುಲಿ ಸೇವ್ ದಮ್ ಬಿಕಾಸ್ ಆಫ್ ಸ್ಕ್ರೀನಿಂಗ್ ಮೆಥಡ್. ಸೊ 40 years above ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಮಾಡೋದ್ರಿಂದ ಇಟ್ಸ್ ಆಲ್ವೇಸ್ ಗುಡ್ ಅಂಡ್ ಯು ಕ್ಯಾನ್ ಡಿಟೆಕ್ಟ್ ಅರ್ಲಿ ಅಂಡ್ ಸೇವ್ ಲೈಫ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಅಬೌಟ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಇವನ್ ಅದೇ ಕ್ಯಾನ್ಸರ್ ನಾವು ಮೊದಲೇ ಹೇಳಿದಾಗೆ ನಮ್ಮಲ್ಲಿ ಒಂಥರ ಒಂದು ಭಯ ಆತಂಕ, ಇನ್ನೇನು ಕ್ಯಾನ್ಸರ್ ಬಂದರೆ ಆಯಿತು ಸಾಯ್ತೀವಿ ಸದ್ಯದಲ್ಲೇ, ಇನ್ನು ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಅಂದರೆ 5 to 10 years ನಾವು ಸರ್ವೈವ್ ಆಗ್ಬೋದು ಅನ್ನುವಂಥ ಒಂದು ಮಿತ್ ಎಲ್ಲರ ಮನಸ್ಸಲ್ಲಿ ಅಥವಾ ಯೋಚನೆಯಲ್ಲಿ ಇರುವಂಥದ್ದು. ಖಂಡಿತವಾಗಿಯೂ ಡಾಕ್ಟರ್ ಹೇಳಿದಂತಹ ಸಜೆಷನ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರು ಎಕ್ಸ್ಪರ್ಟಿಸ್ಟಿಗೆ ಸನ್ಮಾರ್ಗ ಹೆಲ್ತ್ ಟಾಕಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಥ್ಯಾಂಕ್ ಯು ಡಾಕ್ಟರ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.